ತಾಯಿ ಶ್ರೀ ದುರ್ಗಾಮಾತೆ, ಯಾಕೆ ಈ ರೀತಿ ನನಗೆ ಕಷ್ಟ ಕೊಡುತ್ತಿರುವೆ? ಚಿಕ್ಕಂದಿನಲ್ಲಿರುವಾಗ ನನ್ನ ತಂದೆ ತಾಯಿನ ಕಿತ್ತಿಕೊಂಡೆ. ಈಗ ನಾನು ಮನಸಾರೆ ಮೆಚ್ಚಿದ ನನ್ನ ಕಾವೇರಿನ ದೂರ ಮಾಡಿದೆ. ನಾನು ಈ ಭೂಮಿ ಮೇಲೆ ಜನಿಸಿದೆ ತಪ್ಪ? ಹೇಳು ತಾಯಿ, ಹೇಳು, ಯಾವ ತಪ್ಪಿಗೆ ಈ ಶಿಕ್ಷೆ? ಇಲ್ಲ ಇಲ್ಲ, ಆ ನನ್ನ ಕಾವೇರಿ ಆತ್ಮಹತ್ಯೆ ಮಾಡಿಕೊಳ್ಳಂತ ಹೇಡಿಯಲ್ಲ. ಅವಳು ಸಾವು ಆತ್ಮಹತ್ಯೆ ಅಲ್ಲ, ಕೊಲೆ. ಇದು ಖಂಡಿತ ಕೊಲೆ. ಅವಳ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದರೆ ಇದನ್ನು ತನಿಖೆ ಮಾಡಿ ತಪ್ಪು ಮಾಡಿದವರನ್ನು ಸೆರೆಮನೆಗೆ ಸೇರಿಸುವುದೇ ನನ್ನ ಹೋರಾಟ. ಲೇ ವ್ಯಾಘ್ರ ಉಗ್ರದೇವ್, ನನ್ನ ಮೇಲಿನ ಶೇಡಿಗಾಗಿ ನನ್ನ ಕಾವೇರಿನ ಬಲಿ ತೆಗೆದುಕೊಂಡಿಯಲ್ಲ, ಇದರ ಪ್ರತೀಕಾರ ನಿನ್ನ ತಂಗಿ ರಾಜೇಶ್ವರ ಮೇಲೆ ತೀರಿಸಿಕೊಳ್ಳುತ್ತೇನೆ. ಅದಕ್ಕಾಗಿ ಈ ಸಮಾಜವೇ ನನ್ನ ಎದುರಾದರೂ ಚಿಂತೆ ಇಲ್ಲ, ನಾನು ನನ್ನ ಹಠ ಬಿಡುವುದಿಲ್ಲ. ಮೈ ನೇಮ್ ಇಸ್ ಇನ್ಸ್ಪೆಕ್ಟರ್ ಅಶ್ವಥ್ ಕುಮಾರ್ನೇ ಅಲ್ಲ. ಕರುಣಾಮಯಿ ನೀನೇ ದೈವ, ನಿನ್ನ ಶಿವಸುಗೆ ಆಯೆ ಬಹಾ, ಜಾನೆ ಶಿವಸುಗೆ ಜಾಯೆ ಬಹಾ, ಬಡಿ ಮಸ್ತಾನಿ ಹೈ ಮೇರಿ ಜಿಂದಗಿ, ಮೇರಿ ನಿಫರಾನಿ ಹೈ ಮೇರಿ ಜಿಂದಗಿ. ಅಲ್ರಿ, ಎಲ್ಲಿ ಹಾಳಾಗಿ ಹೋಗಿರ್ಬೇಕು ರೀ ಈ ಚಂದ್ರಿ ಅಂತೀನಿ. 2 ದಿವಸ ಆಯ್ತು ನಂಗೆ ಭೆಟ್ಟಿನೇ ಇಲ್ಲ. ನನಗೆ ಕೆಲಸ ಕೊಡುತ್ತಂತ ಹೇಳಿ 2 ದಿವಸ ಆಯ್ತು ಗಡಪೆ ಆಗ್ಯಾಳ, ಕಡೆ ಹೊಂಟಾಳ. ಬರ್ಲಿ ಬರ್ಲಿ. ನಿಮ್ಮೂರಿಗೆ ನಾವು ಸುಗ್ಗಿ ಮಾಡಕ ಬಂದವರ, ನಿಮ್ಮೂರಿಗೆ ನಾವು ಸುಗ್ಗಿ ಮಾಡಕ ಬಂದವರ, ಈ ಬಡವನ ಗುಡಿಸಲು ಯಾಕ ನೀವು ಕೊಡುತ್ತಾರ? ನಿಮ್ಮೂರಿಗೆ ನಾವು ಸುಗ್ಗಿ ಮಾಡಕ ಬಂದವರ, ಈ ಬಡವನ ಗುಡಿಸಲು ಯಾಕ ನೀವು ಕೊಡುತ್ತಾರ? ನಿನ್ನ ಮರೆತನ ಹೆಂಗಿರಲಿ, ನಿನ್ನ ಮರೆತನ ಹೆಂಗಿರಲಿ, ಜೀವನ ನಡೆಸತೈತೋ ಗೆಳೆಯ, ಜೀವನ ನಡೆಸತೈತೋ ಗೆಳೆಯ, ಜೀವ ಹಲಬತೈತೋ ಗೆಳೆಯ, ದೇಹ ಎಲ್ಲ ಊರಾಗ ಮನಸ್ಸೆಲ್ಲ ನಿನದ್ಯಾಗ, ದೇಹ ಎಲ್ಲ ಊರಾಗ ಮನಸ್ಸೆಲ್ಲ ನಿನದ್ಯಾಗ. तेरे मेरे बीच में, तेरे मेरे बीच में कैसा है ये मंगल अनजान, तूने नहीं जाना, तूने नहीं जाना, तेरे नहीं जाना, तूने नहीं जाना. छोड़ के न जाओ पिया, छोड़ के न जाओ पिया, तुझको मैंने दिल दे दिया, तुझको मैंने दिल दे दिया, प्यार मैंने तुझसे है किया, प्यार मैंने तुझसे है किया, तुझको मैंने तुझको मैंने दिल दे दिया, पिया 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 पिया, तुझको मैंने ನಿನ್ನ ನೆನಪು ನನ್ನೊಳಗ ಕಾಡತೈತಿ ನಿನಗೊಳಗ, ನಿನ್ನ ನೆನಪು ನನ್ನೊಳಗ ಕಾಡತೈತಿ ನಿನಗೊಳಗ, ಹಸುವು ನಿಂತಿ ನೀರಲಿಕ್ಕಿಲ್ಲ ನೀ ಬದಿಯಾವಾಗ, ನಿನ್ನ ನೆನಪು ನನ್ನೊಳಗ. ನೀ ಮುಟ್ಟಿದರೆ ಸಾಕು, ಮೈ ಸೋಕಿದರೆ ಸಾಕು, ಮೇರೆ ಕಮಲ್ಕೋ ಬೆಂದೆ ಕಲ್ಕೋ ಬೇರೆ ತುझी ಮುತ್ತು, ದಿಕ್ಕಿಲ,
ಮೋಸಂಬಿ ಸೇಬು ಪೇರು ಬಾಳೆಹಣ್ಣು ಎಲ್ಲ ನಮ್ಮನೆ ಹಣ್ಣು ತಂದೀನಿ. ಆದ್ರೆ ಹಣ್ಣು ತಗೊಳ್ಳೋರಿ ಯಾರು ಇಲ್ಲಲ್ಲ. ಈ ಊರಾಗ ಯಾರ ನಮ್ಮ ಮಾಮಗಳು ಹಣ್ಣು ತಗೊಳ್ಳೋರು ಅದಾರೇನ್ರಿ? ಹಣ್ಣು ಬೇಕೇನ್ರಿ? ಏ ಮಾಮ ತಬಲ ಮಾಮ ಹಣ್ಣು ಹಣ ಬೇಕಾಗ್ಯಾರ ಹೆಣ್ಣು ಬೇಕಾಗ್ಯಾವ. ಹಾ ಹಣ್ಣು ಬೇಕು ಅನ್ನೋ ಕೇಳ್ದೆ. ಆ? ಬರ್ರಿ ಏ ಚಂದ್ರಿ, ಹಾ ತಲೆ ಮೇಲೆ ಬುಟ್ಟಿ ಹೊಂತಿ ಅಲ್ಲ ಅದ್ರೊಳಗೆ ಏನೈತಿ? ಇಟ್ಟತ್ತು ಒದ್ರದ್ದು ಕೇಳಿಸಿಲ್ಲ. ಇಲ್ಲ ಆ ಕಡೆ ಅವನಿಗೆ ಮುದುಕ ಕೇಳ್ತಿದಲ್ಲ ಆ ಕಡೆ ನೋಡುತ್ತೆ ನಾನು. ನೀ ಇಲ್ಲೇ ಮಗ್ಗಲ್ಕೆ ನಿಂತಿಯಲ್ಲ. ಅದರ ಡೈರೆಕ್ಟ್ ಮಾರಿ ಆ ಕಡೆ ಮಾಡಿದಿ. ಹಾ ಅಂದ್ರ ಮಾರಿ ಆ ಕಡೆ ಮಾಡಿದ್ರೆ ನೀವು ತಲೆ ಮೇಲೆ ಬುಟ್ಟಿ ಹುಟ್ಟಿದಿ ಏನೈತಿ ಹೇಳ್ತವ. ಹೇಳ ಹಾ ಹಣ್ಣು ಅದ ಇದ್ರಾಗ. ನಾನು ಹಣ್ಣು ಮಾರಾಕತ್ತೀನಿ. ಏ ಚಂದ್ರಿ, ನನಗೊಂದು ಕೆಲಸ ಹುಡುಕಾಡ್ತೀನಿ ಅಂದು ಈಗ ಹಣ್ಣು ಮಾರಕ್ ಬೆನ್ ಹತ್ತಿದೇನು? ಏ ಹೋಗ ನೀನ ಹೋಗು. ಅಲ್ಲ ನನಗ ಕೆಲ್ಸ ಇಲ್ಲ ಅಂತ ಹೇಳಿ ನಾನು ಹಣ್ಣಿನ ವ್ಯಾಪಾರ ಮಾಡಾಕತ್ತೀನಿ. ಇನ್ನು ನಿನಗೆ ಎಲ್ಲಿಂದ ಕೊಡಿಸ್ಬೇಕು ಕೆಲ್ಸ? ಹಂಗಾದ್ರ ತೋರ್ಸ್ ನೋಡ ನಿಂದು. ಏ ಏನದು ತೋರ್ಸೋದು? ಏನ್ ಹಂಗ ತಿಳಿಬೇಡ, ಬುಟ್ಟೆಂದ ಹಣ್ಣು ತೋರ್ಸಂದೆ. ಹಂಗಾದ್ರ ಪಟ್ನ ಹಿಡ್ಕೊ ನಂದು. ಏನದು? ಏನ ಹಿಡ್ಕೊಳ್ಳೋದದು? ಹಾ ಹಿಡ್ಕೊಳ್ಳೋದನ್ನ ಈಗ ಮತ್ತೆ ಹಂಡಿ ಬಿಟ್ಟದ್ ಮತ್ತೆ ಗರಂ ಐತಿ ಮೈ. ಹಾ ಏನ್ ಹಿಡ್ಕೊಳ್ಳೋದದು? ಬುಟ್ಟಿ ಕೆಳಗಿಳಿಸು ಅಂದೆ. ನೀ ಇಳಿಸಂದೆ ಅಂದ್ರೆ ನಾ ಬಿಡೋ ಮಗನು ಇಳಿಸ್ತೀನಿ. ಹಗ್ರಕ ಮತ್ತೆ ಬುಟ್ಟಿಗೆ ನೀ ಪೆಟ್ಗಿಟ್ಟು ಹಚ್ಚಿ ಹ್ಯಾಂಗೆ ಹಿಡಿಯತ್ತೆ ಅಳುಗ ಮೆಲ್ಲಕ್ಕೆ ತಗೋ ಹಿಡಿ. ಹಗ್ರಕ ಬಾಳ ವಜ್ಜೈತಪ್ಪ. ಮತ್ತೆ ಎತ್ತ ನಿಂದ ಅರ್ಬಿ. ಏ ಯಾಕ ಹೆಂಗೈತಿ ಮೈಗಿ? ಅಲ್ಲ ಹಂಗ ಎತ್ತ ಅರ್ಬಿ ಅನ್ನಕತ್ತಿಯಲ್ಲ, ಯಾಕೆ ಕಡಿತಾವೇನ್ ಮತ್ ಸಣ್ಣಗೆ? ನಂಗೇನ್ ಕಡೆಯಲ್ಲ, ಹಾ ನಿಂದ ಅರ್ಬಿ ಎತ್ತಂದಿಲ್ಲ, ಹಾ ಇದ್ರದ್ದು ಬುಟ್ಟಿ ಮಿಗಿಂದ ಅರ್ಬಿ ಎತ್ತಂದೆ. ಬುಟ್ಟಿ ಮ್ಯಾಗಿನ ಅರ್ಬಿ ಎತ್ತಂದ. ಹಾ ಯಾಕೆ ಹಣ್ಣು ನೋಡ್ತೀಯ? ಸ್ವಲ್ಪ ಶಾಂಪಲ್ ಕೊಡು ನೋಡೋಣ. ಏ ಈಗ ವ್ಯಾಪಾರ ಮಾಡೋಕ್ಕಿಂತ ಮೊದಲ ಶಾಂಪಲ್ ಕೊಡೋ ಚಟ ಇಲ್ಲ. ಮೊದಲು ವ್ಯಾಪಾರ ಮಾಡು, ಆಮೇಲೆ ತಗೋ. ಇದು ಹುಚ್ಚದೇನ್ರಿ ವ್ಯಾಪಾರ ಮಾಡೋದು? ಯಾಕ ಶಾಂಪಲ್ ನೋಡ್ಲಾರ ಯಾರ ವ್ಯಾಪಾರ ಮಾಡ್ತಾರೇನ್ರಿ? ಅಲ್ಲ ಶಾಂಪಲ್ ನೋಡ್ತೀನಿ ಅಂತ ಹೇಳಿ ನನ್ನ ಹಣ್ಣು ಮುಟ್ಟಿ ಮುಟ್ಟಿ ಮೆತ್ತಗ್ ಮಾಡ್ಬಿಡ್ತಿ. ಒಂದು ಬುಟ್ಟ್ಯಾಗ ಹಾ. 20 ಮಂದಿ ಕೈ ಆಡಿಸಿ ಹಾ. ಆಳ್ಯಾಗ ಒಬ್ಬ ತೋತಿರ್ತಾನ. ನಂದು ಇದು ಬೇಕು ಮೆತ್ತಗಂದು. ನಮ್ಗೆ ಯಾರಿದ್ದು ಮೆತ್ತಗ ನಡೆಯಲ್ಲ, ಬಿರ್ಸಿದ್ದು ತೋತು. ಅದೇ ಹಣ್ಣು ಕೊಡ್ತೀನಿ, ಭಾಳ ಹಿಸ್ಕಾಕ್ ಹೋಗ್ಬೇಡ. ಕೊಡು ನೋಡ ಶಾಂಪಲ್. ಇದು ಹೆಂಗ್ಯಾಕಾಗ್ಯದ ಈ ಮುತ್ತನ್ ತೇಲಿ ಆದಂಗೆ? ನಿನ್ ತಿಳಿದಂಗದ ಅದು ಮುತ್ತಂದಲ್ಲ. ಏ ಇದು ಯಾವಾಗ ಕೊಟ್ಟಿದಿ? ಇದು ಬರೋಬ್ಬರ ಇಲ್ಲ ಹಣ. ಹಾ ಯಾವಾಗ ಇದು ನನ್ನ ಕೈಗೆ ಸೈಜ್ ಬರೋಬ್ಬರ ಆಗಲಾಗ್ಯದ. ಹಾ ನನಗ ತಿಲ್ಲಕ್ ಚಲೋ ಹಣ್ಣು ಬೇಕು. ಇದು ಬ್ಯಾಡ, ಅದು ಮತ್ತೊಂದು ಮಣ್ಣು ಕೊಡು ನೋಡ, ಮೋಸಂಬಿದು. ಇದು ಅದು ನೋಡ್ರಿ ಅಪ್ಪ ಗಾರ್ವಾಮಾಲ ಮಸ್ತ್ ಅದ. ತಗೋ ಇಟ್ಕೋ ಬಾಯಾಗ. ಮಸ್ತ್ ಐತಿ ನೋಡಿದು. ಹಾ ತಿಂದೆ ಈಗ? ಏನ್ ಮಸ್ತ್ ಐತಿ ಅನ್ನಕತ್ತಿಲ್ಲ. ನೋಡು ಶಾಂಪಲ್ ನೋಡ್ಲಾರೆ ಯಾರು ವ್ಯಾಪಾರ ಮಾಡಲ್ಲ, ಅದಕ್ಕೊಂದು ನಾ ಶಾಂಪಲ್ ಕೇಳಿದ. ನೀ ಏನ್ ಚಿಟ್ಟಿ ಬರಬೇಡ. ಅಲ್ಲ ನಿನ್ನಂಗ ಗಂಡಸರು ಬರೀ ಶಾಂಪಲ್ ನೋಡ್ತೀನಿ ಅಂತ ಹೇಳಿ ನನ್ನ ಬುಟ್ಟಾಗಿನ ಹಣ್ಣೆಲ್ಲ ಕಡಿಮೆ ಮಾಡ್ಬಿಡ್ತಾರೆ. ಇಂಥ ಗಂಡಸರು ರಗಡ ನೋಡಿನ. ಚಲ್ರಿ, ಈಗ ನಿಂದು ವ್ಯಾಪಾರ ಬಿ ಮಾಡ್ದ, ಹಣ್ಣು ಬಿ ಎಲ್ಲ ತೊಗೊಂಡ, ಮತ್ ಇದು ತೊಗೊಂಡಿಲ್ಲ. ರಗಡ ಇನ್ನು ವ್ಯಾಪಾರನೇ ಮಾಡಿಲ್ಲ, ಹಣ್ಣು ತಗೊಂಡ ಕಾಸು ಕೊಟ್ಟಿ. ಫೋನ್ ಪೇ ಮಾಡ್ಲಿ? ಫೋನ್ ಪೇ ಮಾಡ್ತೀನಿ. ಸ್ಕ್ಯಾನರ್ ಕೊಡು ನಿಂದು. ಮೊಬೈಲ್ ಇಲ್ಲ ನನ್ನ ದಾಣಿಗೆ ಸ್ಕ್ಯಾನರ್ ಕೊಡು, ಹೊಡಿತೀನಿ ಅದಕ್ಕೆ. ಮೊಬೈಲ್ ಇಲ್ಲ ಅಂತ ಹೇಳ್ತೀನಿ, ಮತ್ತೆ ಸ್ಕ್ಯಾನರ್ ಕೊಡು ಅಂತ. ನೀವು ಮೊಬೈಲ್ ಇರಲಿ ಸ್ಕ್ಯಾನರ್ ಸಂಗಡ ತೊಗೊಂಡು ತಿರ್ಗಾಡ್ಬೇಕು. ಫೋನ್ ಪೇ ಇಲ್ಲ, ನಿನ್ನ ಬಲ್ಲಿ ಸ್ಕ್ಯಾನರ್ ಇಲ್ಲ ಅಂದ್ರೆ ಅಕೌಂಟೇ ಇಲ್ಲ. ಹಂಗಂದ್ರೆ ಮತ್ತೆ ಏನು ಕ್ಯಾಶ್ ಕೊಡು, ಕ್ಯಾಶ್. ಉದ್ರಿ ಇಲ್ಲ ನಮ್ಮಂತೆ. ಉದ್ರಿ ಇರ್ಲಿಲ್ಲ ನಮ್ಮ ಊರಿಗೆ ಬರಬೇಡ, ಬಿದ್ರ ಬಡಿಗೆವ. ಹಾ ನಮ್ಮ ಊರ ಟೋಸ್ಟ್ದವ್ರಿಗೆ ಕೇಳು ಎಷ್ಟು ಉದ್ರಿ ಅದ. ಆ ಮುಂಜಾನೆ ಮೊಸರು ಮಾಡ್ತಾನ ಅವ್ನಿಗೆ ಕೇಳು ಎಷ್ಟು ಉದ್ರಿ ಅದ. ಚಾಪತಿ ಮಾರವನಿಗೆ ಕೇಳು ಎಷ್ಟು ಉದ್ರಿ ಅದ. ನೋಡು ತಗೊಳಂಗಿದ್ರ ತಗೋ, ಇಲ್ಲಂದ್ರ ನನ್ನ ಹಣ್ಣು ತಾಯಿಲಿ. ಏ ಹುಡುಗಿ, ಮುಂದಿನ ಓಣಿಗೆ ಹೋಗ್ಬೇಕು. ಯಾಕಂದ್ರ ನಾ ಹೋಗೋದು ಸ್ವಲ್ಪ ತಡ ಆತಂದ್ರ ಅವ್ರೆಲ್ಲ ಗೂಡ್ ಸೇರ್ಕೊಂತಾರ. ಏ ಹುಡುಗಿ, ಗಡಿಬಿಡಿ ಮಾಡಿ ಹುಡುಗಂದು ವ್ಯಾಪಾರ ಕಟ್ಸೋಬೇಡ. ಹಾ ಅದೇ ಮತ್ತೆ ಹಣ್ಣಿನ ವ್ಯಾಪಾರ
ಮಾಡಲ್ಲ ಮರ ಅಕ್ಕೆ ಈಗ ಪೊರ್ಬೆ ಹೊಡಿತಾನೆ ಬಂದತಿ ಮತ್ತೆ ಹಂಗೆ ಮಾಡೋದು ಇನ್ನೊಮ್ಮೆ ಭೇಟಿ ಆದಾಗ ಕೊಡ್ಬೇಕಾ ಮತ್ತೆ ಹಾ ಕೊಡ್ತೀನಿ ನೋಡ್ ನಕ್ಕಿ ನನ್ನ ಮೇಲೆ ಸೋಸಿಲ್ಲ ಐತಿ ಹಂಗಂದ್ರೆ ನಾನು ಬರ್ಲಿ ಬರೋ ಮುಂಚೆ ಮತ್ತೆ ಏನ್ ಕೊಡ್ಲಿ ನಿಂದು ವ್ಯಾಪಾರ ಮಾಡತಿ ಮತ್ತೆ ಹಂಗೆ ಹಿಂಗೆಲ್ಲ ಇರ್ತದ ನಾವು ಕಾವ್ ಮಾಡ್ಲಿ ಕಾವು ಮಾಡಿ ಬೇಳೆ ಒಂದು ಲಕ್ಷ ಕೊಟ್ಟು ಕೇಳ ಗೆಳತಿ ಅಜರಾಮರ ನಮ್ಮ ಪ್ರೀತಿ ಏ ಹುಡುಗಿ ಎಲ್ಲಿ ಸಿಗುತ್ತಿ ನಿನ್ನ ಗುಣ ಮಾತಾಡುವುದೈತಿ ಸಿಗುತ್ತಿ ನಿನ್ನ ಜಡಿ ಮಾತಾಡುವುದೈತಿ ಏ ಹುಡುಗಿಯಲ್ಲಿ ಸಿಗುತ್ತಿ ನಿನ್ನ ಜಡಿ ಮಾತಾಡುವುದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದೈತಿ ನನ್ನ ಬಿಟ್ಟು ಯಾಗರ ಇರಲಿ ಹರಿ ಜೀವನ ನೀಹಾಗ ಕಳಿತಿ ನನ್ನ ಬಿಟ್ಟು ನೀಹಾಗ ಇರಲಿ ಹರಿ ಜೀವನ ನೀಹಾಗ ಕಳಿತಿ ಖರೆ ಹೇಳತೇನೆ ಗೆಳತಿ ಲಕ್ಷ ಪಟ್ಟು ಕೆಳಗೆಳತಿ ಅಜರಾಮರ ನಮ್ಮ ಪ್ರೀತಿ ಏ ಹುಡುಗಿಯಲ್ಲಿ ಸಿಗುತ್ತಿ ನಿನ್ನ ನುಡಿ ಮಾತಾಡುವುದೈತಿ ಏ ಹುಡುಗಿಯಲ್ಲಿ ಸಿಗುತ್ತಿ ನಿನ್ನ ನುಡಿ ಮಾತಾಡುವುದೈತಿ ಅಂದ ಚಂದ ನೋಡಿಲ್ಲ ಗೆಳತಿ ಮನಸ್ಸು ನೋಡಿ ಮಾಡಿದ ಪ್ರೀತಿ ರಕ್ತ ಬಂಗರ ಏನು ಬೇಡ ನಿನ್ನ ಪ್ರೀತಿ ಬಯಸೈತಿ ಅಂದ ಚಂದ ನೋಡಿಲ್ಲ ಗೆಳತಿ ಮನಸ್ಸು ನೋಡಿ ಮಾಡಿದ ಪ್ರೀತಿ ರಕ್ತ ಬಂಗರ ಏನು ಬೇಡ ನಿನ್ನ ಪ್ರೀತಿ ಬಯಸೆ ನನ್ನ ಬಿಟ್ಟು ಹಗರ ಇರಲಿ ಹರಿ ಜೀವನ ನಿಹಾಗ ಕಳಿಸಿ ನನ್ನ ಬಿಟ್ಟು ನಿಹಾಗ ಇರಲಿ ಹರಿ ಜೀವನ ನಿಹಾಗ ಕಳಿಸಿ ಚುವ ಚುವ ಅಂತ ದಿಟ್ಟಾನ ಭೂಮಿ ಶಿಖರ ಕೈಯಾಗ ಕಾಲೇಜ್ ಹೋದ ಮೇಲೆ ಒಟ್ಟ ಬರುವುದು ನನ್ನ ಈಗ ಚುಮ 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 ಅಲ್ಲದೆ ತುಂಡನ ಶಿಖರ ಕೈಯಾಗ ಕಾಲೇಜ್ ಹೋದ ಮೇಲೆ ಒಟ್ಟ ಬರುವುದು ನನ್ನ ಕೈಯಾಗ ಲಾಲ 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 वन स्वर चांद निकल तो सूर्य क्या करेगा सूर्य निकल तो चांद क्या करेगा लड़का लड़के से प्यार हो तो तुम्हारा बाप भी नहीं क्या करेगा ಅದರಂತೆ ಚಂದ್ರಕಾಂತ್ ಹುಳ್ಳೆ ಮುಂಬೈ ಶೇಟ್ ಇವ್ರು 100 ರೂಪಾಯಿ ಕೊಟ್ರ ಅದರಂತೆ ಆಕಾಶ್ ವಡಗಾವ್ ನಾಟಕ್ ಮ್ಯಾನೇಜರ್ ಇವ್ರಿಗೆ ಒನ್ಸ್ ಬರೋಣ ಚಟ ಆಗ್ಯದ 50 ರೂಪಾಯಿ ಕೊಟ್ರ ಇವ್ 150 ರೂಪಾಯಿ ತಗೊಂಡು ಶಾರ್ಟ್ಕಟ್ದಾಗ ಡ್ಯಾನ್ಸ್ ಮಾಡ್ರಿ ಇನ್ನು 12 ಪಾತ್ರ ಎಂಟಿ ಆಗ್ಯಾವ ಟೈಮ್ ಮರಿ ಸಾಡ್ಚಾರ ಆಗ್ಯದ
ಮುಂಬೈ ಶೇಟ್ ಅವ್ರಿಗೆ ನಾವು ಪೂರ್ಣ ಆಭಾರಿ ಇದ್ದೇವ್ರಿ. ಚಂದ್ರಕಾಂತ್ ಒಳ್ಳೆ ಅವ್ರಿಗೆ ಆಭಾರಿನು ರಾಕಿಲಕ್ಕರ 150 ಬರ್ಲಿಂಗ. ಮುಂಬೈ ಶೇಟ್ ಚಂದು ಮಾಮ ಅವ್ರಿಗೆ ಪೂರ್ಣ ಆಭಾರಿ. ಮುಂಬೈ ಶೇಟ್ ಚಂದು ಮಾಮ ಅವರಿಗೆ ನಾನು ತುಂಬಾ 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 ಆಭಾರಿ ಆಗಿದ್ದೀನಿ. ಅಂದ ಚಂದ ನೋಡಿದ ಗೆಳತಿ ಮನಸ್ಸು ನೋಡಿ ಮಾಡಿದ ಪ್ರೀತಿ ಮಗ ಮಗರ ಏನು ಬೇಡ ನಿನ್ನ ಪ್ರೀತಿ ಬಯಸೆ ನನ್ನ ಬಿಟ್ಟು ಯಾವಾಗ ಇರಲಿ ಹರಿ ಜೀವನ ನಿಹಾಗ ಕಳಲಿ ನನ್ನ ಬಿಟ್ಟು ನಿಹಾಗ ಇರಲಿ ಹರಿ ಜೀವನ ನಿಹಾಗ ಕಳಲಿ ಲಲಲಾ 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 ಲಲಲಾ. ನಿದ್ದೆ ನನ್ನ ಜನ್ಮಕ್ಕೆ ಕಾರಣೀಭೂತನಾದ ನನ್ನ ತಂದೆ ನಿದ್ರೆಯಲ್ಲಿ ನಿದ್ದೆ ಎಂದು ನಿಧಾನವಾಗಿ ಹೊಂದಿದ್ದ. ಇವತ್ತು ಅವನ ಪುಣ್ಯತಿಥಿ ದಿನ. ಸಾವಿರಾರು ನರಬಲಿ ದೇಹಗಳನ್ನು ಕತ್ತರಿಸಿ ಈ ಪುಣ್ಯ ಭೂಮಿಯನ್ನು ರುದ್ರ ಭೂಮಿಯಾಗಿ ಮಾಡುವುದು ಈ ಉಗ್ರದೇವನ ಧರ್ಮ. ಮಿಸ್ಟರ್ ಉಗ್ರದೇವ, ದೇವ ಉಗ್ರದೇವ ಎಂದು ನೋಡುವೇನೋ? ಯಾರು ನೀನು? ಮರ್ಯಾದೆ ಕೊಟ್ಟು ಮಾತಲ್ಲ ಕತ್ತ. ದೇವನೇ ಆಗಿರ್ಲಿ ದೇವೇಂದ್ರನೇ ಆಗಿರ್ಲಿ, ನಾ ಹೀಗೆ ಮಾತನಾಡುವುದು. ಅದು ಇರ್ಲಿ, ಯಾರು ನೀನು? ನಾನ್ಯಾರು? ಇಂಟರ್ನ್ಯಾಷನಲ್ ಡಾನ್ ಟೈಗರ್ ಹರಿಚಂದ್ರ. ಇದ್ರೆ ಇರಬಹುದು, ಆದ್ರೆ ನನ್ನ ಅರಮನೆಗೆ ಬಂದ ಕಾರಣ ಏನು? ಲೇ ಉಗ್ರದೇವ, ಮೊನ್ನೆ ಆ ಕೋಟೆ ಪ್ರಭಾಕರನು ಮಟ್ಟಹಾಸ ಮಾಡಿದ್ದರೆ, ಬಟ್ ನಮಗೆ ಮುಟ್ಟಬೇಕಾದ 10 lakh ಕ್ಯಾಶ್ ಇನ್ನೂ ಮುಟ್ಟೇ ಇಲ್ಲ. ಏನು? ಬೆಳಿಗ್ಗೆ ತಾನೇ 10 ಲಕ್ಷ ಹಣ ಕೊಟ್ಟು ಕಳಿಸಿರುವೆ. ನೀನು ಕೊಟ್ಟಿರುವ ಹಣ ಒರಿಜಿನಲ್ ಅಲ್ಲ, ಅವು ಕೋಟೆ ನೋಡ್ ಕೊಟ್ಟಿರುವೆ ಗೊತ್ತಾ? ನಾನು ಕೊಡುವಾಗ ಹಣ ಓರಿನಲ್ಲೇ ಇರೋದು. ಇದರಲ್ಲಿ ನೀನೇನಾದ್ರೂ ಸುಳ್ಳು ಹೇಳ್ತಿರುವ? ಸುಳ್ಳು? ಉಗ್ರದೇವ, ಸುಳ್ಳು ಹೇಳೋ ವ್ಯಕ್ತಿ ನಾನಲ್ಲ. ಸುಮ್ಮನೆ ನನಗೆ ಸೇರಬೇಕಾದ ಕಮಿಷನ್ ಒಪ್ಪಿಸಿದರೆ ಸರಿ, ಇಲ್ಲವಾದರೆ ನಿನ್ನ ಪರಿಣಾಮ ಬೇರೆ ರೂಪಕ್ಕೆ ತಿರುಗುತ್ತದೆ. ಜೋಕೆ ಪಡಬೇಕಾದ್ರೆ ನನ್ನ ಮಗನೇ, ನನ್ನ ಮನೆಗೆ ಬಂದು ನನಗೆ ಬಾಯಿಗೆ ಬಂದಂತೆ ಹೋಗ್ತಾ ಇದೆಯಲ್ಲ ನೋಡೋ. ತೆರಳಿ ಮನೆಗೆ ಮರಳಿದ್ರೆ ಸರಿ, ಎಲ್ಲದಿದ್ರೆ ಮಗನೇ ನೆರಳಿ ಕರಿಗೆ ಹೋಗೋದು. ಈ ನಿನ್ನ ದೇಹ ನನ್ನ ಕ್ರೋಧಾಗ್ನಿಗೆ. ಏನು
ನರಳಲು ನನ್ನ ನೀನು ಕುರಿಮರಿ ಎಂದು ತಿಳಿದಿರುವೆಯೋ? ಇಂದು ಗಂಡು ನಾಡಿನಲ್ಲಿ ಹುಟ್ಟಿದ ಪುಂಡ ಹುಲಿ ನಿಮ್ಮಂತ ಬಂಡರಿಗೆ ಹೆದರುವನಲ್ಲ ಈ ಹರಿಶ್ಚಂದ್ರ. ಉರಿದಿದ್ದು ಉಡಾಯಿಸಿದರೆ ಚಿಂದಿವಾಗೋದು ನಿನ್ನ ಗಾಢವಾದ ಧ್ಯೇಯಬಹುದನ್ನು ಮಾತ್ರ ಅರಿತುಕೋ. ಚಿಲ್ಲಿ ಹಿಂದೆ ಭಸ್ಮಾಸುರ ಮುಟ್ಟಿದೆಲ್ಲ ಸುತ್ತ ಭಸ್ಮವಾಯ್ತು. ಆದ್ರೆ ಇಂದು ಈ ಉಗ್ರದೇವ ವಕ್ರ ದೃಷ್ಟಿ ಇಟ್ಟು ನೋಡಿದ್ರೆ ನಿಂತ ಜಾಗದಲ್ಲೇ ಸುಟ್ಟು ಹೋಗೋದು. ಹೋಗೋ ಸೋಮನೆ ಹೋಗೋ. ಎಲ್ಲವಾದ್ರೆ ನಿಂತ ಜಾಗದಲ್ಲಿ ಕಷ್ಟ ನಿನ್ನ ಚಟ್ಟ ಚಟ್ಟ ಲೇ ಬಚ್ಚ, ಕೈಯಲ್ಲಿರೋದು ರೋದ್ ಮಚ್ಚಿ. ರೋಚಿ ಗೆದ್ದರೆ ನಿನ್ನ ಧ್ಯೇಯವಾಗುವುದು ನುಚ್ಚು. ಈ ರುದ್ರ ಭೂಮಿಯಲ್ಲಿ ಮುಂಚೆ ಕೊಡುವ ಈ ಹರಿಶ್ಚಂದ್ರ ಎಚ್ಚರಿಕೆ. ಸರ ಈ ಉಗ್ರದೆ ಒಂದು ಅಡಿಯಲ್ಲಿ ಬೆಂಕಿಯ ಕಿಡಿ ತುಂಬಿದೆ. ಒಂದೇ ಒಂದು ಕಿಡಿ ಉರಿದ್ರೆ ಸೂಕ್ತ ಭಸ್ಮ ಆಗೋದು ಇಡೀ ಭೂಮಂಡಲ. ಏ ದೇವ, ಭೂಮಂಡಲವನ್ನೇ ಬುಡು ಮೇಲ ಮಾಡಬಲ್ಲೆ, ಆಕಾಶವನ್ನೇ ಅಂಗೈಯಲ್ಲಿ ಆಟ ಆಡಿಸಬಲ್ಲೆ, ಬೇಟೆಗಳನ್ನು ಫುಟ್ಬಾಲಿನಂತೆ ಒದೆಯಬಲ್ಲೆ, ಕಲ್ಲನ್ನೇ ಕಡೆದು ಕಡಲಾಗಿ ಹರಿಸಬಲ್ಲೆ, ಪ್ರಜ್ವಲಿಸುತ್ತಿರುವ ಜ್ವಾಲಾಮುಖಿಯನ್ನು ಈಜುಬಲ್ಲೆ. ಸುಮ್ಮನೆ ಹರಿಶ್ಚಂದ್ರನಿಗೆ ವಾದ ಬೆಳೆಸುತ್ತಾ ಪ್ರತಿವಾದ ಮಾಡೋದಲ್ಲಿ ಏನು ಅರ್ಥ? ಈತನಿಗೆ ಏನು ಬೇಕು? ಹಣ ಕೊಟ್ಟು ಕಳಿಸಿದ್ರೆ ಸರಿ ಹೋಗೋದು. ಏ ಉಗ್ರದೇವ, ಏನು ಆಳವಾಗಿ ವಿಚಾರ ಮಾಡುತ್ತಿರುವೆ? ಏನೂ ಇಲ್ಲ ಹರಿಶ್ಚಂದ್ರ, ನಿನ್ನ ಹಣ ನಿನಗೆ ಕೊಡಬೇಕೆಂದು ಯೋಚನೆ ಮಾಡುತ್ತಾ ಇರುವೆ. ನಿಂದ್ರು ಸ್ವಲ್ಪ. ತೆಗೆದುಕೋ ಈ ಹಣವನ್ನು. ಕ್ಷಮಿಸುವ ಮಾತೇ ಇಲ್ಲ ಈ ಹರಿಶ್ಚಂದ್ರನ ಮನದಲ್ಲಿ. ಎಲ್ಲ ಹಣ ಸರಿ ಇದೆ ತಾನೆ? ಬೇಕಾದ್ರೆ ನೀನೇ ಎಣಿಕೆ ಮಾಡಿಕೊಂಡು ತೆಗೆದುಕೊಂಡು ಹೋಗೋ. ಓಕೆ, ಆಲ್ ರೈಟ್. ನನಗೆ ಬರಬೇಕಾದ ಹಣ ಬತ್ತು, ನಾನಿನ್ನು ಬರುತ್ತೇನೆ. ಇನ್ನೊಂದು ಸಾರಿ ಈ ರೀತಿ ಮೋಸ ಮಾಡಿದ್ದರೆ ನಿನ್ನ ಜನ್ಮವನ್ನೇ ಜಾಲಾಡಿ ಬಿಡ್ತೇನೆ. ಬರ್ತೇನೆ ಜೋಕೆ. ಹೋಗು ಹರಿಶ್ಚಂದ್ರ, ಹೋಗೋ. ಮಗನೇ, ಈ ಉಗ್ರದೇವನ ಮನೆಗೆ ಬಂದು ನನಗೆ ನಿಗರಾಡಿ ಹೋದೆಯಲ್ಲ ಮಗನೇ. ಮುಂದಿನ ಅಂಕದಲ್ಲಿ ತೋರಿಸುವೆ ನಿನ್ನ ಕೊನೆ ಅಂಕ. ಬೆಳ್ಳಿಲದಲ್ಲಿ ಸೂರ್ಯ ತಂದ ಕಿರಣ ಜೈ ಸಿಂಹ ಬಂದ, ಜೈ ಸಿಂಹ, ಜೈ ಸಿಂಹ ಬಂದ, ಜೈ ಸಿಂಹ. ನಿನಗೆ ಭೀತಿ ನನಗೆ, ನಿನಗೆ ಜೀವ, ನಿನಗೆ ನೀತಿ.
ಜೈ ಶಿವ ಬಲ್ಲ ಜೈ ಶಿವ. ಈ ಸಮುದ್ರ ಸೃಷ್ಟಿಯಲ್ಲಿ ಸವಾರಿ ಬೆಳೆಸುತ್ತಿರುವಾಗ ಅಕಸ್ಮಾತ್ ಸರ್ಪ ಕೂಡ ಪ್ರತ್ಯಕ್ಷವಾದರೆ ಆ ಸರ್ಪ ಹಿಡಿ ಎತ್ತಿ ಶ್ರೀ ಸಾಷ್ಟಾಂಗ ನಮಸ್ಕಾರ ಹಾಕಿ ಉದ್ದದಲ್ಲಿ ಅಡಿಗೆ ಕುಳಿತುಕೊಳ್ಳುವುದು ಈ ಸಮುದ್ರನಿಗೆ. ಈ ಸೃಷ್ಟಿಸಿದ ಸುಂದರ ಸ್ತ್ರೀಯರು ಈ ಪುರುಷನ ಪೌರುಷಕ್ಕೆ ತಮ್ಮ ಸೀರಿನ ಬಿಚ್ಚಿ ಲಿಂಗವನ್ನೇ ಅರ್ಪಿಸುತ್ತಾರೆ ಈ ಸಮುದ್ರನಿಗೆ. ಹಲೋ ರಾಜೇಶ್ವರಿ. ಯಾರು ಯಾರು? ನಾನೇ ನಿಮ್ಮಣ್ಣನ ಆತ್ಮೀಯ ಗೆಳೆಯ ಸಮುದ್ರ ಅಂತ ನನ್ನ ಹೆಸರು. ಅದೆಲ್ಲ ಇರ್ಲಿ, ನಾನು ನಿಲ್ಲಿಸಿದ ಕೆಲಸ ಅಂದರೆ ಅಂದದ ಅರಮನೆ ಆಳಬೇಕೆಂದ ಆತುರದಿಂದ ಧಾವಿಸಿ ಬಂದ ಅರಸ ಈ ಸಮುದ್ರ. ಅಂದ್ರೆ ನಿನ್ನ ಮಾತಿನ ಅರ್ಥ ಅರ್ಥವಿಲ್ಲದ ವ್ಯರ್ಥನಾಗಿ ಮಾತನಾಡುವ ವ್ಯಕ್ತಿ ಅಲ್ಲ ಈ ಸಮುದ್ರ. ನೋಡು ರಾಜೇಶ್ವರಿ, ದೇಹ ಎಂಬ ಅರಮನೆಗೆ ಪತಿ ಎಂಬ ಅಧಿಪತಿಯಾಗಿ ಆಳಲು ಬಂದ ಅರಸ ಈ ಸಮುದ್ರ. ಅರಸನಾಗಿ ಆಳಲು ಬಂದ ನಿಮ್ಮಂಥ ಪುರುಷರು ಆಳಾಗಿ ಬಂದು ನನ್ನನ್ನು ಕೈಯಲ್ಲಿ ದುಡಿದಿದ್ದಾರೆ ಈ ರಾಜೇಶ್ವರಿ ಕೈಯಲ್ಲಿ. ನಿನ್ನನ್ನೇ ಹೇಳ್ತದೀನಿ, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಏನು ಹೊರಟು ಹೋಗು? ಚಿಕ್ಕ ವಯಸ್ಸಿನ ಹುಚ್ಚು ಹೆಣ್ಣೆ, ನನಗೆ ಹೊರಟು ಹೋಗೊಂದು ಹೇಳಿರುವೆ. ಶೀಲ ಸವಿಯಲು ಸಿದ್ಧನಾಗಿ ಬಂದಿದ್ದೀಯ ಅಂದ್ಮೇಲೆ ನಾನೇನು ಹಾಗೆ ಕುತ್ಕೋತೀನಿ ಅಂತ ತಿಳ್ಕೊಂಡಿದ್ದೀಯ? ನಾನು ನಿನ್ನನ್ನು ಕೊಲ್ಲಲು ಸಿದ್ಧವಾಗಿ ಬಂದಿದ್ದೀನಿ. ಎಚ್ಚರ ಹುಚ್ಚು ಹೆಣ್ಣೆ, ನನಗೆ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ, ಸುಮ್ಮನೆ ಸಮ್ಮತಿಯಿಂದ ಸುಖ ಕೊಡಲೇ. ದೂರ ನಿಂತು ಮಾತಾಡೋ ದುರಾತ್ಮ. ನೋಡು, ನೀನು ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದ್ದೀಯಾದ್ರೆ ನಿನ್ನ ಮೆಟ್ಟಿನಿಂದ ಮಾತಾಡಿಸೋರು ಈ ಪ್ರಪಂಚದ ಕಾಲೇಜಿನ ಹುಡುಗಿಯರು. ಕಾಲೇಜ್ ಹುಡುಗರು ನನಗೆ ಮೆಟ್ಟಿನಿಂದ ಮಾತನಾಡಿಸುತ್ತಿರುವ ಕಾಲೇಜ್ ಕನ್ನಡ ಕಥೆ ಹೇಳುತ್ತೇನೆ. ಕಾಲೇಜ್ಗೆ ಚಕ್ಕರ ಹೊಡೆದು ಕಂಡ ಹುಡುಗರೊಂದಿಗೆ ಕಾಮ ಕ್ರೀಡೆ ಆಡಿದ ಹುಡುಗರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಕಾಲೇಜ್ಗೆ ಹೋಗುತ್ತೀನಿ ಎಂದು ಸುಳ್ಳು ಹೇಳಿ ಲಾಡ್ಜಿಗೆ ಹೋಗಿ ಸಂಜೆವರೆಗೂ ಮಜಾ ಮಾಡಿ ಬರೋ ಹುಡುಗರಷ್ಟಿಲ್ಲ ಈ ನಿನ್ನ ಜಗತ್ತಿನಲ್ಲಿ. ಸ್ಪೆಷಲ್ ಕ್ಲಾಸ್ ಇದೆ ಎಂದು ತಂದೆಗೆ ತಿಳಿ ಹೇಳಿ ನವತ್ತೊಂದಿಗೆ ತಿಂಡಿ ತೀರ್ಕೊಂಡು ಮತ್ತೆ ಮನೆಗೆ ತೆರಳುವ ಹುಚ್ಚು ಕಾಲೇಜ್ ಹುಡುಗರಷ್ಟಿಲ್ಲ ಈ ನಿನ್ನ ಸೃಷ್ಟಿಯಲ್ಲಿ. ಕಾಲೇಜ್ಗೆ ಹೋಗಿ ಒಳ್ಳೆ ರ್ಯಾಂಕ್ ಪಡೆದು ಬಾ ಅಂದರೆ ಜಾರ್ನಿಯಿಂದ ರ್ಯಾಂಕ್ ಪಡೆದು ಬಂದ ಕಾಲೇಜ್ ಹುಡುಗರಷ್ಟಿಲ್ಲ ಈ ನಿನ್ನ ಕಲಿಯುಗದಲ್ಲಿ. ರಾಜೇಶ್ವರಿ, ಸಾಕಾ ನಿನ್ನ ಕಾಲೇಜ್ ಕನ್ನಡ ಕತೆ? ಅಲ್ಲೋ, ವಿದ್ಯೆ ಕಲಿಯೋ ಒಂದು ಹೆಣ್ಣಿಗೆ ಇಷ್ಟೊಂದು ಹೀಯಾಳಿಸಿ ಮಾತನಾಡ್ತೀಯಲ್ಲ,
ನಿನ್ನ ಹೆತ್ತ ತಾಯಿ ಇದ್ದಾಳ, ಅವಳು ವಿದ್ಯೆ ಕಲಿಯುವಾಗ ಎಷ್ಟು ಜನರ ಜೊತೆ ಹಾದ್ರ ಮಾಡಿ ನಿನ್ನಂತ ಹೊಲಸು ಜಾತಿಯ ನಾಯಿಯನ್ನ ಹೆತ್ತಿರ್ಬೇಕು. ಗಂಗಾ ಮಾತೆ ಅಷ್ಟೇ ಶ್ರೇಷ್ಠವಾದ ನನ್ನ ತಾಯಿಗೆ ಗಂಡರಿಗೆ ಹೋಲಿಸಿದ ಮುಗಿತು ನಿನ್ನ ಶೀಲದ ಗತೆ. ಲೇ ಕರುಣೆ ಇಲ್ಲದ ಕಾಮಕ ನನ್ನ ಮಗನೇ, ಕೈ ಬಿಡೋಲೇ ಕುಮಾರಿಯನ್ನು. ಲೇ ಅದನ್ನು ಕೇಳಲು ನೀನ್ಯಾರು? ಈ ಕಲಿಯುಗದ ಕಾಮಕರಿಂದ ಇಂಥ ಕುಮಾರಿಯನ್ನು ಕಾಪಾಡಲು ಕನ್ನಡದ ಕಂದ. ಕನ್ನಡದ ಕಂದ? ಕರುಣೆ ತೋರಿದ್ರೆ ಕಂದ, ಕಾಮದ ಹೆಣ್ಣಿನ ಮೇಲೆ ಕೈ ಹಾಕಿದ್ರೆ ಅವರ ಕತ್ತರಿಸಲಂತೆ ಕೆರಳಿದ ಕಲಿಯುಗದ ಕಲೆ ಸತ್ಯರಾಜ್. ಕಲಿಯುಗದ ಕಲೆ ಕೊಂಡಿ ಎತ್ತಿ ಬಂದು ಕತ್ತರಿಸಲು ಅದೆಷ್ಟೋ ಸರ್ದಾರರು ಈ ಸಮುದ್ರನ ಶೇಡೆಂಬ ಸಿಡಿಲಿನಲ್ಲಿ ಸಿಲುಕಿಸಿ ಸ್ವತ್ತು ಸೊರಗಿ ಸೇರಿದರೆ ಈ ಸಮುದ್ರನೆಂಬ ಶೇಡನ ಸರ್ಪದ ಕಿಡಿಗೆ. ಲೋ ಸಮುದ್ರ, ನಿಮ್ಮಂತ ಸಮುದ್ರ ಸಾಗರದಲ್ಲಿ ತಿಮಿಂಗಲಂತೆ ಒಳ ನುಗ್ಗಿ ಸಾಗರದ ಆಳವನೆ ಅಲ್ಲೋಳ ಕಲ್ಲೋಳ ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ಈ ಸರ್ದಾರ ಸತ್ಯರಾಜನಿಗಿದೆ ಮಗನೇ. ನಿಮ್ಮಂತ ಸೇಡಿಟ್ಟ ಸರ್ಪಗಳನ್ನು ಸಿಗಿದ ತೋರಣ ಏರಿಸಲು ಬಂದಿದ್ದಾನೆ ಸಿಡಿದ ಈ ಸತ್ಯ ಹರಿಶ್ಚಂದ್ರ. ಸೇಡಿಟ್ಟು ಸತ್ಯ ಹರಿಶ್ಚಂದ್ರ? ಸತ್ಯ ಸೇಡಿಟ್ಟು ಸತ್ಯ ಹರಿಶ್ಚಂದ್ರನ ಸುಟ್ಟು ಹಾಕಲು ಶಿವಲೋಕದಿಂದ ಸಿಡಿದು ಬಂದಿದ್ದಾನೆ ಈ ಸಮುದ್ರ. ಸಮುದ್ರ ಶಿವನಾಗಿ ಇಲ್ಲ ಯಮನಾಗಿ ಸಿಡಿದು ಬಂದರು ನೋಡೋಣ. ಈ ರಣ ಯುದ್ಧದಲ್ಲಿ ಗೆದ್ದ ದೇವರನೆಂದು ಬಿರುದ ಪಡೆಯದಿದ್ರೆ ನನ್ನ ಹೆಸರು ಸರ್ದಾರ ಸತ್ಯರಾಜನೇ ಅಲ್ಲ. ಬಾರಲೆ ಗಂಡಸ್ತನದ ಗೊಂಡೆಗೆ ನಿನ್ನಲ್ಲಿದ್ರೆ ಗಂಡಸ್ತನ? ಸತ್ಯ ನಿನ್ನ ತಂದೆ ತಾಯಿಗಳನ್ನು ಕೊಂದು ಹಾಕಿದಾಗ ಎಲ್ಲಿ ಹೋಗಿದ್ದಲ್ಲ ನಿನ್ನ ಗಂಡಸ್ತನ? ಲೇ ಸಮುದ್ರ, ನನ್ನ ಹೆತ್ತ ತಂದೆ ತಾಯಿಗಳ ಕಥೆ ಹೇಳಿ ಚರ್ಚಿಸಿದ್ಯಾ ಮಗನೇ ನನ್ನ ನೆತ್ತಿಯ ಬೆತ್ತವನ್ನು? ಆ ನನ್ನ ತಂದೆ ತಾಯಿಗಳನ್ನ ಕೊಂದ ಕಟಕ ಯಾರೇ ಆಗಿರಲಿ ಅವರನ್ನು ಧಾಮವನ ಕೋಣದಂತೆ ಓಡಾಡಿಸಿ ಕಡಿದು ನನ್ನ ತಂದೆ ತಾಯಿಗಳ ಗದಿಗೆಗೆ ರಕ್ತಾಭಿಷೇಕ ಮಾಡಿಸ್ತಿದ್ದರೆ ನನ್ನ ಹೆಸರು ಟೈಗರ್ ಸತ್ಯರಾಜನೇ ಅಲ್ಲ. ಲೇ ಸತ್ಯ, ಈ ರಾಣಿಯನ್ನು ಈ ರಾಜಗೆ ಲೇ ಸತ್ಯ ಏಕೆ ರಕ್ತ ರಕ್ತ ಎಂದು ನರ ಹರ್ಕೊಳ್ತಿರುವೆ? ಈ ರಾಣಿಯನ್ನು ಈ ರಾಜಗೆ ಒಪ್ಪಿಸಿ ಹೊರಟು ಹೋಗು ಇಲ್ಲಿಂದ. ಲೇ ಸಮುದ್ರ, ಕಟುಕನ ಕೈಯಲ್ಲಿ ಕುರಿ ಮರಿ ಕೊಟ್ಟೋಗಲು ನಾನೇನು ಹೇಡಿಯಲ್ಲ. ಕುಸ್ತಿಯ ಕಣಕ್ಕೆ ಇಳಿದು ಇಂಥ ಸ್ತ್ರೀಯರನ್ನ ಮಸ್ತಕದ ಮೇಲೆ ಹೊತ್ತ ನಿಮ್ಮಂತವರ ಹೆಡಮರೆ ಮರೆದು ನೆಲಕ್ಕೆ ಒಗೆದು ಚಟ್ಟ ಬಾರಿಸಿ ಕಣ ಸಾರನು ಈ ಸರ್ದಾರ ಸತ್ಯರಾಜ್. ಸತ್ಯ ಮುಂದೆ ಕೈ ರಚಿಸುತ್ತಿರುವ ಕೃತಿಯಲ್ಲಿ ಖಳನಾಯಕನಾಗಿ ಬಂದು ಇದ್ರ ಸೇಡು ತೀರಿಸ್ಕೊಳ್ಳದಿದ್ರೆ ನನ್ನ ಹೆಸರೇ ಸಿಡಿಲು ಸಮುದ್ರನೇ ಅಲ್ಲ.
ಇದೇ ಕೃತಿಯಲ್ಲಿ ಹೀರೋ ಆಗಿ ಬಂದು ನಿನ್ನ ಕತೆ ಮುಗಿಸ್ತಿದ್ರೆ ನನ್ನ ಹೆಸರು ಸತ್ಯರಾಜನೇ ಅಲ್ಲ. जिस कॉलेज में तू पढ़ते ना उस कॉलेज का मैं हेडमास्टर हूं, समझे क्या? ನೋಡಿ, ಈ ಕಾಮಕನ ಕೈಯಿಂದ ನನ್ನನ್ನು ಪಾರು ಮಾಡಿದ್ದಕ್ಕಾಗಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ನೋಡಿ, ನಾವು ದಾರಿ ಹಿಡಿದು ಬರುವಾಗ ಅವ್ರು ಯಾರೇ ಆಗಿರಲಿ ಅವರನ್ನು ಕಾಪಾಡೋದೇ ನಮ್ಮ ಕರ್ತವ್ಯ. ಹಾ ನೀಲಿ ಸತ್ಯರಾಜ್, ನೋಡಿ ಈ ನಿಮ್ಮ ಶೌರ್ಯ ಧೈರ್ಯಕ್ಕೆ ನಾನು ಮನಸ್ಸೊತ್ತು ಹೋಗಿದ್ದೇನೆ. ಎಲ್ಲಿ ಹೋದ್ರಿ? ಹಲೋ ಹಾ ಹಲೋ ಮೇಡಮ್, ಏನ್ ಹೇಳ್ತಾ ಇದ್ದೀರಿ ನೀವು? ಐ ಲವ್ ಯು ಸತ್ಯರಾಜ್, ಐ ಲವ್ ಯು. ಐ लव यू राजेश्वरी, आई लव यू. फूल है गुलाब का उसे सुखने मत देना, फूल है गुलाब का उसे सुखने मत देना, लड़का हूँ गरीब का मुझे धोखा तो मत देना. मैं रिया समझता धोखा नहीं देती. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆನೋ, ಯುಗಗಳ ಕಳೆದು ಉರುಳಿದರು, ಯುಗಗಳ ಕಳೆದು ಉರುಳಿದರು, ನೀನೆ ನನ್ನ ಜೀವದ ಜ್ಯೋತಿ, ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಿದಾನೆನೋ, ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಿದಾನೆನೋ, ಯುಗಗಳ ಕಳೆದು ಉಳಿದರು, ಯುಗಗಳ ಕಳೆದು ಉಳಿದರು, ನೀನೆ ನನ್ನ ಜೀವದ ಜ್ಯೋತಿ, ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಿದಾನೆನೋ, ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಿದಾನೆನೋ. ರಘುಪತಿ ಬರುವ ಪ್ರೀತಿಯ ಅಮರ, ಜಗ ಮುಳುಗಿ ಹೋದರು ನೀನೆ ನನ್ನ ಮಧುರ, ರಘುಪತಿ ಬರುವ ಪ್ರೀತಿಯ ಅಮರ, ಜಗ ಮುಳುಗಿ ಹೋದರು ನೀನೆ ನನ್ನ ಮಧುರ, ದೇಹಗಳೆಲ್ಲರೂ ನಮ್ ತಬಲಾಜಿಗೆ ಬಹಳ ಹುರುಪೇದು, ನಾವೆಲ್ಲ ಮಕ್ಕೊಂಡಿವಿ. ಪ್ರೀತಿಸುವ ಭಯವೇ ಕಾಣದ ಆನಂದನ ಕಂಡೆ, ಹೊಸ ಹೊಸ ಬೈಲಿಗೆ ನಿನ್ನಿದನ ಕಂಡೆ, ಎಂದೋ ಕಾಣದ ಆನಂದನ ಕಂಡೆ, ಹೊಸ ಹೊಸ ಬೈಲಿಗೆ
ಶಿವಮ್ಮ ಭಯವೇ ಲ ಲ ಲ ಲ ಲ ಲ ಲ ಲ ನಡಿ ರಾಜೇಶ್ವರಿ, ಹಾಗೆ ಮಾತನಾಡುತ್ತಾ ಹೋಗೋಣ. ಅದರಂತೆ ಹೊನ್ನಪ್ಪ ಪಣ್ಣೂರ ಮುಕ್ಕಮ್ ನಂದರಿಗೆ ಇವರಾದರೂ ನಾಟಕ ಕಂಪನಿಗೆ 250 ರೂಪಾಯಿ ಕೊಟ್ಟರೆ, ಮತ್ತು ನಾಗೇಶ್ ವಿಠಲ್ ಹುಡ್ಕೆ ಜಗದಂಬ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇವರಾದರೂ 500 ರೂಪಾಯಿ ಕೊಟ್ಟರೆ ಅವರಿಗಾದ್ರೂ ಪೂರ್ಣ ಆಭಾರ ಇದ್ದೇವ್ರಿ. ಅದರಂತೆ ಅಂಬಣ್ಣ ಸಿದ್ದರಾಮ್ ಮಾಡ್ಯಾಳೆ ಇವರಾದರೂ ಉಗ್ರದೇವ್ ಪಾತ್ರಿಗೆ ಫುಲ್ ಆಯರ್ ಕೊಟ್ಟರೆ ಅವರು ಸ್ವತಃ ಸ್ವೀಕರಿಸಬೇಕು. ಅದರಂತೆ ಶಿವಪುತ್ರ ಮಾವರೇ ಮುಕ್ಕಮ್ ಅಫ್ಜಲ್ಪುರ ಇವರಾದರೂ ಮ್ಯಾನೇಜರ್ಗೆ ಫುಲ್ ಆಯರ್ ಕೊಟ್ಟರೆ ಅವರು ಸ್ವತಃ ಸ್ವೀಕರಿಸಬೇಕು. ಅವ್ರಿಗೆ ಪೂರ್ಣ ಬರೋದ್ರಿ. ಸೈಕಲ್ ಮ್ಯಾಗ ಸವಾರಿ ನಡಿತೋ ಪಂಡಪೂರ್ಣ, ಸೈಕಲ್ ಮ್ಯಾಗ ಸವಾರಿ ನಡಿತೋ ಪಂಡಪೂರ್ಣ, ಪಂಡಪೂರ್ಣ ಪಂಡಪೂರ್ಣ. ಬರ್ಬೇಕಲ್ರಿ ಬರಪ್ಪ, ಎಮ್ಮೆ ಹಾಲಿನ ಬರಪ್ಪ. ಬರ್ಬೇಕಲ್ರಿ ಬರಪ್ಪ, ಬರ್ರಿ ಬರ್ರಿ ಬೇಗನೆ ತಗೊಂಡು ಹೋಗ್ರಿ, ತಂಪು ಮಾಡ್ಕೋರಿ. ಬರ್ರಿ ಬರ್ರಿ ಬರ್ರಿ, ಯಾರಿಗೆ ಬೇಕು ಬರ್ಬೇಕೇನ್ರಿ ಬರಪ್ಪ. ಅವ್ನು ಎಷ್ಟು ಹೋದ್ರದ್ರು ಒಂದು ಗಿರೇಕಿಲ್ಲರಿ ಕಡೆ ಗಿರೇಕಾಯಿ ಹೋಗ್ಯಾವ ನೋಡ್ರಿ. ಏ ಲಾಲ್ ಬಲೆ ಕ್ಯಾರೆಗ ಮಂಡ್ಯಗ ಬರ್ರಿ ಬರ್ರಿ ಬರ್ರಿ, ಬರ್ಬೇಕೇನ್ರಿ ಬರಪ್ಪ. ಲಾಲ್ ಬಡಕ್ ಮಾಲ್ ಕಡಕ್, ಬರ್ರಿ ಬರ್ರಿ. ಜಿನು ಜಿನುಗೋ ಜೇನಾನಿ ಮಿನು ಮಿನುಗೋ ತುಟಿಗೆ ಬನಿ, ಜಿನು ಜಿನುಗೋ ಜೇನಾನಿ ಮಿನು ಮಿನುಗೋ ತುಟಿಗೆ ಬನಿ. ಸಂಗಾತಿ ಸಂಪ್ರೀತಿ ನಲಿ ನಲಿ ನಲಿಯುತ್ತಿ, ಜಿನು ಜಿನುಗೋ ಜೇನಾನಿ ಮಿನು ಮಿನುಗೋ ತುಟಿಗೆ ಬನಿ. जग झालंय सारं तांबड फुटायला लागलं, तुझी घागर न लागला पाणी सुटायला लागलं, तुझी घागर न लागला पाणी सुटायला लागलं. जग झालंय सारं, जग झालंय सारं तांबड फुटायला लागलं, तुझी घागर तुझी घागर तुझी घागर न लागला पाणी सुटायला लागलं, तुझी घागर न लागला पाणी सुटायला लागलं. ನಿನ್ನ ಬಾಯಿ ಐತಿ ಬಜ್ಜ ತಿನ್ನಾವ ಹಂಗ ನುಜ್ಜ, ಹೆಜ್ಜ ಮನೆಯಾವ ನಿನ್ನ ಪುಜ್ಜ. ನಿನ್ನ ಬಾಯಿ ಐತಿ ಬಜ್ಜ ತಿನ್ನಾವ ಹಂಗ ನುಜ್ಜ, ಹೆಜ್ಜ ಮನೆಯಾವ ನಿನ್ನ ಪುಜ್ಜ. ಬಿಡದೈತಿ ನನ್ನ ಹುಜ್ಜ, ನಮ್ಮ ಹಾಗೋದಿಲ್ಲ ಹುಜ್ಜ, ಹಾಗೋದಿಲ್ಲ ಪ್ರಿಯ ಹೊಲದ ಮುದುಕ, ಇದಿಯಾದ ಸದಕ, ಪ್ರಿಯ ಹೊಲದ ಮುದುಕ, ಇದಿಯಾದ ಸದಕ. ನೀ ಅಂಜ ಬ್ಯಾಡ ಎದಕ ನಾ ತಿನ್ನಿಸುತ್ತೀನಿ ಚದಕ, ನೀ ಅಂಜ ಬ್ಯಾಡ ಎದಕ ನಾ ತಿನ್ನಿಸುತ್ತೀನಿ ಚದಕ. ಐಸ್ಕ್ರೀಮ್ ಕೋನ್ ಬೇಕೇನ್ರಿ? ಐಸ್ಕ್ರೀಮ್ ಕೋನ್ ನಿಂದರ ಮುಗಿಲಿ. ಏನು ಬಿಸಿಲ್ರಿ ಅಂತೀನಿ, ಒಂದೇ ಸವನೆ ಬ್ಯಾಸ್ಗಿ ಬಿಸಿಲಾದಂಗೆ ಆಗಿ ಎಲ್ಲ ಕಡೆ ತೆಗಿ ಬಿದ್ದು ಹೋಗ್ಯದ ನೋಡು ಮಾರಾಯ. ಕಟ್ನೀರು ಇಳ್ಯಾಕತ್ತಾವು ತಳಗ. ಅಲ್ಲ ಏನು ಮಾಡಿದ್ರು ಈ ಮೈಗೆ ತಂಪ
ಅಂತೀನಿ. ಹಾಗಾದ್ರೆ ನಂದು ಕುಡ್ತೀನಿ, ನೀವು ಇಟ್ಕೋತೀರಿ? ಏ ಏನದು ಇಟ್ಕೊಳ್ಳೋದು? ಅದೇ ರೀ. ಅಯ್ಯೋ, ನೀನಾ ಇಂದ್ರ? ಅದಿರ್ಲಿ, ಇದೇನಿದು ನಿನ್ನ ಡೆಬ್ಬಿ ಅವತಾರ? ಏ ಚಂದ್ರಿ, ಆ ಡೆಬ್ಬಿ ಸಾಧಾರಣ ಅಂತ ತಿಳ್ಕೊಬೇಡ, ಹಾ. ಅದು ಬಹಳ ಮಹತ್ವದ ಡೆಬ್ಬಿ ಐತಿ ನೋಡು. ಅಂತ ಮಹತ್ವದ್ದೇನೈತಪ್ಪ ಈ ನಿನ್ನ ಐಸ್ ಕ್ರೀಮ್ದು? ಆ ಡೆಬ್ಬ್ಯಾಗ ಹಾ ನಿನ್ನ ದೇಹ ತಂಪು ಮಾಡೋದು ವಸ್ತು ಐತಿ. ಅದು ನೀವು ಒಮ್ಮೆ ಇಟ್ಕೊಂಡೆ ಅಂದ್ರ ಪೂರ್ತಿ ನೆನಪು ಉಳಿತೈತಿ ನೋಡಿ ಹುಡುಗೊಂದು. ಏ ಬಾವಾ, ಊರ್ ಬಾವಾ, ಅವಾಗಿಂದ ನೋಡಕತ್ತೀನಿ ಇಟ್ಕೋ ಅನ್ನಕತ್ತಿಲ್ಲ. ಏನದು ಇಟ್ಕೊಳ್ಳೋದು? ಬ್ಯಾರೆ ಆಂಡ್ರೆ ತಿಳ್ಕೊಂಡಿನಿ. ಹಾ. ಐಸ್ ಕ್ರೀಮ್ ಕೋನ್ ಅದಾವ, ಐಸ್ ಕ್ರೀಮ್ ಕೋನ. ಅಷ್ಟು ಕೆಪಾಸಿಟಿ ಐತಾ ಈ ನಿನ್ನ ಐಸ್ ಕ್ರೀಮ್ ಕ? ಒಮ್ಮ ಕೈಯ ಹಿಡಿದು ಬಾಯ ಇಟ್ಕೊಂಡ್ ನೋಡು, ಮತ್ತೊಮ್ಮೆ ಇಟ್ಕೊಂಡಂಗ ಅನಿಸ್ತೈತಿ ನಿನಗ ಆ ನನ್ನ ಐಸ್ ಕ್ರೀಮ್ ಕೋನ. ಅವ್ವ ನನ್ನ ದಿಂಡುರ ಹಮ್ಮೀರ, ನನಗ್ ಗೊತ್ತಿಲ್ಲೇನು ಈ ನಿನ್ನ ಐಸ್ ಕ್ರೀಮ್ ಹಕೀಕತ್ ಏನು ಅಂತ. ಅಲ್ಲ, ನಿಮ್ಮಂತ ಗಂಡಸ್ರು ಈ ಡಬ್ಬಿ ತಗೊಂಡು ಐಸ್ ಕ್ರೀಮ್ ಮಾರಕ್ ಬರ್ತಿರಲ್ಲ, ಅದ್ರೆಲ್ಲ ಬಿಳಿದೆಲ್ಲ ಸೋರಿ 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 ಈಗೇನು ಇಟ್ಕೊಂಡು ಜಗ್ಬೇಕು ಅನ್ನೋದ್ರೊಳಗ ಬರೀ ಕಡ್ಡಿ ಇರ್ತೈತಿ. ಏ ಚಂದ್ರಿ, ಹಾ. ಒಮ್ಮ ನನ್ನ ಐಸ್ ಕ್ರೀಮ್ ಕೋನ್ ಬಾಯ ಇಟ್ಕೊಂಡು ಹಾ. ಒಳಗೊಮ್ಮೆ ಹೊರಗೊಮ್ಮೆ ಮಾಡಿದೆ ಅಂದ್ರ ಹಾ. ಬಾಯಿ ತುಂಬಿ ತಟ್ಟ ಸೋರ್ತೈತಿ ನೋಡು ನನ್ನ ಐಸ್ ಕ್ರೀಮ್. ಹೌದಾ? ಹಂಗೈತ್ಯಾ? ಹೌದು, ರೇಟ್ ಏನ್ ಮಾಡಿ? ರೇಟ್ ನೋಡು, ಹಾಲಿಂದು 10 ರೂಪಾಯಿ, ಸಾದಾ 5 ರೂಪಾಯಿ ನೋಡು. ಸ್ವಲ್ಪ ಕಡಿಮೆ ಮಾಡಲ್ಲ? ಏ ತಂಪು ಮಾಡು ವಸ್ತುದ ಕಡಿಮೆ ಕೇಳಂಗ್ ಬೇಡ ನೋಡು. ಇರ್ಲಿ, ಹಂಗಾದ್ರೆ ಒಂದು ಹಾಲಿಂದ ಹೊರಗೆ ತೆಗಿ. ತೆಗಿತಿ ತಂದೀನಿ, ಖಾಲಿ ಡಬ್ಬಿ ತಗೊಂಡು ಬಂದಿರಿ. ಅಲ್ಲ, ಡಬ್ಬಿನೇ ದೊಡ್ಡದೈತಿ, ಅದ್ರೊಳಗೆ ಏನು ತಂದನ? ಸಾದಾ ನೋಡ್, ನಾ ಹೇಳಿಲ್ಲ, ಇನ್ನ ಕೈಯಾಗ ಹಿಡಿಯೋದ್ ತಡ ಇಲ್ಲ, ಸೋರಾಕತ್ತದ. ಹ್ಯಾಂಗ್ ಮಾಡೋದು ಮಾಸ್ತರ? ನೋಡೀಗ ಬಿಳಿದೆಲ್ಲ ಸೋರಾಗತ್ತದ. ಈಗ ಸೋರ್ತೈತಿ, ಸೋರು ವಸ್ತೈತಿ, ಸೋರಬೇಕಿಲ್ಲ. ಇನ್ನ ಇಟ್ಕೊಂಡಿಲ್ಲ, ಅವಾಗ ಸೋರಾದು. ಬಾಯಾಗ ಇಟ್ಕೊ ನೋಡಿ, ಇನ್ನೂ ಸೋರ್ತೈತಿ. ಈಗ ಸೋರೆ ಹೋಗಿದ್, ಏನ್ ಇಟ್ಕೋಬೇಕು? ಛೀ, ಇನ್ನ ರಗಡೈತಿ. ಕೈ ತೆಗಿ, ಸೋರ್ತ. ಏನು ನಿನ್ನ ಐಸ್ ಕ್ರೀಮ್ ಬಾಯಾಗ ಇಟ್ಕೊಂಡು ಜಗ್ಗದೇ ತಡ, ಮೈಯಾಗ ಒಂದು ನಮೂನಿ ಜುಮ್ 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 ಅನ್ನಕತ್ತೈತಿ. ಹುಟ್ಟಿದೆ ಚೋಟಿ, ಬಿಚ್ಚ ನಿನ್ನ ಲಾಡಿ, ತೋರಿಸ್ ನಿನ್ನ ಬೌಡಿ. ಏ ಹಗರಿಲ್ಲ ಈ ಲೇಡಿ, ಒಂದು ಕೊಡಬಾರ್ದು ಕೊಟ್ನಂದ್ರ ಹೊಕ್ಕಿನಿ ಓಡಿ. ನಿನ್ನ ಬೌಡಿ ಬುಂಡ್ಯಾದ ಉಂಡಿ, ಬಿಚ್ಚ ನಿನ್ನ ಜಂಪರ ಗುಂಡಿ, ತೋರಿಸ್ತೀನಿ ನಿನಗೆ ಜೋಗದ ಗುಂಡಿ. ಮೊದಲ ಮನೆಗೆ ಹೋಗಿ ಕನ್ನಡಾಗ ನೋಡ್ಕೋ ಈ ನಿನ್ನ ಮುಸುಡಿ. ಆಗೈತಿ ಕರಿ ಕರಡಿ, ಸಿಗೋದಿಲ್ಲ ನಿನಗೆ ನನ್ನ ಕಾಲಾಗಿನ ಹುಡಿ. ಹಂಗಂದ್ರೆ ಮತ್ತೆ ತಡ ಮಾಡ್ತಿ. ಮಾತ್ನಲ್ಲೇ ಮಾಡ್ದಲ್ಲ ಮೋಡಿ. ಹಾಡೋಣ ಬಾ ಇಬ್ರು ಕೂಡಿ, ಆಮ್ಯಾಗಿಲ್ಲ ಕುಂತ ಮಂದಿ ಸೀಣ ಹಾಕ್ತಾರ ನಮ್ಮನ್ನ ನೋಡಿ. ಗಿಲಿ ಜೋಡಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀಲನ ರಾಣಿಯಾಗುವ. ಏ ರಾಣಿ ಏ ರಾಣಿ ಏ ರಾಣಿ ಏ ರಾಣಿ, ನನ್ನ ಮ್ಯಾಗೀಗ ಆಡುವ ಆಡುವ. ಬಯಸಿದ ಭಾಗ್ಯ ನೀಲನ ರಾಣಿಯಾಗುವ. ಏ ರಾಣಿ ಏ ರಾಣಿ ಏ ರಾಣಿ ಏ ರಾಣಿ, ನನ್ನ ಮ್ಯಾಗೀಗ ಆಡುವ.
ಉತ್ತರ ಮಾಡಿ ಕಿಡಿಕ್ಯಾಗ ನೀ ಹಣಿದಾಗ ತಿನ್ನಸ್ತೀನಿ ಮಾಲೈಸ ಕಳಗೋ ಮಾಡ ಹಿಂದ ಜಾಗ ಪಟ್ಟ ಕಸ ಪಾಸಲ್ ಗೀಸ ತಗೋತೀನಿ ಮಾಡುವ ಗೀಸ ನಿನ್ನ ಮ್ಯಾಗ ಮನಸ್ಸ ಹೊತ್ತ ನನಗ ದಾರಿ ನೀ ತೋರು ಗಿಲಿ ಗಿಲಿ ಜೋಡಿ ನಮ್ಮದ ಜೋಡಿ ಆಗುವ ಲಾ 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 ಲಾ. ಗಿರಿರಮನು ಎಲ್ಲೋ ಕರಿಮುಗಿಲು ಹೇ 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 ನೋಡ್ರಿ ಈ ದೈತ್ಯದರೆ ಅಲ್ಲಿ ಈ ಉಗ್ರ ದೇವನೇದರೆ ನನಗೆ ಯಾವುದಾದರೂ ಈ ಕುನ್ನಿ ಊರಲ್ಲಿ ಎದುರು ಬಂದರೆ ಅವನನ್ನು ಸಜೀವದಾನ ಮಾಡುದೆ ಈ ಉಗ್ರ ದೇವನ ದೃಢ ನಿರ್ಧಾರ. ಹಾಗೆ ಆ ಸದಾನಂದನ ಆಸ್ತಿಯನ್ನ ನನ್ನ ಸ್ವತ್ತು ಮಾಡಿಕೊಳ್ಳೋದಕ್ಕಾಗಿ ಆ ಸದಾನಂದನ ಕತ್ತರಲು ಹೆಸೋದಿಲ್ಲ. ಈ ವ್ಯಾಘ್ರ ಕುಲದಲ್ಲಿ ಜನಿಸಿದ ಉಗ್ರದೇವ ನಮಸ್ಕಾರ ಶ್ರೀಮಂತ್ರಿಗೆ ನಮಸ್ಕಾರ. ನಮಸ್ಕಾರ. ಇದೇನಿದು ಶಿವ ಪಾರ್ವತಿ ಅಂತ ಇರುವ ಜೋಡಿ ಸದಾನಂದ ಮತ್ತು ಶ್ರೀದೇವಿ ನನ್ನ ಮನೆ ಕಡೆ ಬಂದ ಕಾರಣ ಏನಿಲ್ಲ ಶ್ರೀಮಂತರೇ, ನಿಮ್ಮ ಹತ್ತಿರ ಒಂದು ಕೆಲಸ ಇತ್ತು, ಅದಕ್ಕಂತಲೇ ಬಂದಿದ್ದೀವಿ. ಅದೇನಂತ ಧಾರಾಳವಾಗಿ ಹೇಳಿ, ಏನಿದ್ರು ನಡೆಸ್ಕೊಡುವೆ. ಅಂದರೆ ಶ್ರೀಮಂತ್ರಿ, ನಿಮ್ಮಲ್ಲಿ ನಮ್ಮ ತಮ್ಮನ ಮದುವೆಗೋಸ್ಕರ ಆಗಿ 1,00,000 ರೂಪಾಯಿ ಕೇಳಲು ಬಂದಿರುವೆ. ಏ ಸದ್ಯಾ ಮಗನ ಬೇಡಿದವರಿಗೆ ಬೇಡಿದನ್ನ ಕೊಳ್ಳು. ನಾನೇನ ದಾನಶೂರ ಕರ್ಣನಲ್ಲ. ನೋಡಿ ಶ್ರೀಮಂತರೇ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನೀವು ಕೊಡ್ತೀರಾ ಅಂತ ವಿಶ್ವಾಸ ಇಟ್ಟು ಇಲ್ಲಿವರೆಗೂ ಬಂದಿದ್ದೇವೆ. ಇಲ್ಲ ಅಂತ ಮಾತ್ರ ಹೇಳಬೇಡಿ, ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಪಾಪ ಪುಣ್ಯದ ಮಾತು ಹೇಳಬೇಡ ಶ್ರೀದೇವಿ. ಮೊದಲು ಕೊಟ್ಟಿದ್ದ ಸಾಲವೇ 3 ಲಕ್ಷವಿದೆ. ಅಂತರಲ್ಲಿ ಇನ್ನೂ 1 ಲಕ್ಷ ಸಾಲ ಕೊಡೋದ್ರೆ ಎಲ್ಲಿಂದ ಕೊಳ್ಳೆ? ನೋಡೋ, ಒಟ್ಟಿನಲ್ಲಿ ನೀನು ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ. ಮೊದಲು ನನ್ನ ಹಣ ಕೊಟ್ಟೋರ್ಡ. ನೋಡಿ ಸೌಕರ್ಯ, ಮಳೆ ಇಲ್ಲ, ಬೆಳೆ ಇಲ್ಲ. ಇಂಥ ಹೊತ್ತಿನಲ್ಲಿ ಹಣ ಕೊಡಿದ್ರೆ ನಾವು ಎಲ್ಲಿಂದ ಕೊಡ್ಬೇಕು ಸೌಕರ್ಯ, ನೀವೇ ಹೇಳ್ರಿ. ಏನಲ್ಲ ಸದ್ಯ, ನನ್ನಿಂದ ಸಾಲ ಒಯ್ಯುವಾಗ ಮಳೆ ಬಂದು ಬೆಳೆ ಬಿತ್ತಿ ಅದರ ಬರೋ ಲಾಭನಿಂದ ನನ್ನ ಋಣ ತೀರಿಸ್ತೆ ಅಂತ ನನಗೇನು ಮಾತು ಮುಗಿಸಿದ್ಯಾ ಮಗನೇ? ಇಲ್ಲ ಶ್ರೀಮಂತ್ರಿ, ಹಾಗೇನು ಹೇಳಲಾರಿ. ಇಲ್ಲ ತಾನೆ. ಮೊದಲು ನನ್ನ ಹಣ ಇಟ್ಟು ಹೊರಡೇನು. ಶ್ರೀಮಂತರೇ, ನಿಂತ ಕಾಲ ಮೇಲೆ ಹಣ ಕೊಡು ಅಂತ ಹೇಳಿದ್ರೆ ಎಲ್ಲಿಂದ ಕೊಡಬೇಕು ನೀವೇ ಹೇಳಿ. ನೋಡು ಶ್ರೀದೇವಿ, ಈ ನಿನ್ನ ಕಣ್ಣೀರಿನ ಕತೆ ನನಗೆ ಬೇಕಾಗಿಲ್ಲ. ಒಟ್ಟಿನಲ್ಲಿ
ಏನಾದ್ರೂ ಮಾಡಿ ಹೇಗಾದ್ರೂ ಮಾಡಿ ನನ್ನ ಋಣ ಕೊಟ್ಟ ಬಿಡಿ. ಶ್ರೀಮಂತ್ರಿ, ಹಣ ಕೊಡಿ ಎಂದು ಹಠ ಮಾಡಬೇಡಿ. ಈಗ 1,00,000 ರೂಪಾಯಿ ಸಹಾಯ ಮಾಡ್ರಿ. ಅದನ್ನು ಇದನ್ನು ಸೇರಿಸಿ ಮುಂದಿನ ವರ್ಷ ನಿಮ್ಮ ಹಣ ಕೊಟ್ಟು ನಾವು ಋಣ ಮುಕ್ತರಾಗುತ್ತೇವೆ ಶ್ರೀಮಂತ್ರಿ. ಮಗನೇ ಸದ್ಯ ನಿನಗೆ ಬಾಯಿ ಮಾತಿಂದ ಹೇಳಿದ್ರೆ ತಿಳಿಲಾರದು ಮಗನೇ. ಅನುಭವಿಸು ಈ ನನ್ನ ಚಾಕಿಯನ್ನು. ಹೊಡೆಬೇಡಿ ಶ್ರೀಮಂತರೇ, ನನ್ನ ಪತಿಯನ್ನು ಹೊಡೆಯಬೇಡಿ. ನೋಡಿ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಹೊಡೆಬೇಡಿ. ನಿಮಗೆ ಶರಗೊಂಡು ಬೇಡಿಕೊಳ್ತೀನಿ. ಆಯ್ತು ಶ್ರೀದೇವಿ, ನಿನ್ನ ಗಂಡನಿಗೆ ಹೊಡೆಯೋದಿಲ್ಲ. ಆದ್ರೆ ನಾನೊಂದು ಮಾತು ನಡೆಸಿಕೊಡ್ಬೇಕು. ಇದಕ್ಕೆ ನೀನೇನಂತೀಯ? ಹೇಳಿ ಶ್ರೀಮಂತರೇ, ಯಾವ ಕೆಲಸ ಮಾಡಬೇಕು ಹೇಳಿ. ದಯವಿಟ್ಟು ಅವರನ್ನು ಮಾತ್ರ ಹೊಡೆಯಬೇಡಿ. ಏನ್ ಮಾಡ್ಬೇಕು ಹೇಳಿ. ನೋಡು ಶ್ರೀದೇವಿ, ನಿನಗೆ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ, ನಾ ಕೊಟ್ಟಿದ್ದ ಋಣವನ್ನು ಮುಕ್ತ ಆಗ್ಬೇಕಾದ್ರೆ ಈ ನಿನ್ನ ಸುಂದರವಾದ ದೇಹವನ್ನು ನನಗೆ ಅರ್ಪಿಸಬೇಕು. ಶ್ರೀಮಂತ, ಬಾಯಿ ಬಿಗಿಡ್ದು ಮಾತನಾಡು, ಹೆಚ್ಚಿಗೆ ಮಾತಾಡಬೇಡ. ಪರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುವುದು ತುಂಬಾ ಕೆಟ್ಟದ್ದು. ಏನಾದ್ರೂ ನೀನು ನನ್ನ ಮೇಲೆ ಕೆಟ್ಟ ಕಣ್ಣು ಹಾಕಿದೆಯಾದ್ರೆ ನಿನ್ನ ತಂಗಿ ರಾಜೇಶ್ವರಿ ನನ್ನ ಮೈದುನ ಹೆಂಡತಿ ಆಗ್ತಾಳೆ. ಹುಚ್ಚಣ್ಣ, ಆ ನನ್ನ ತಂಗಿ ಉಗ್ರದೇವನ ಪ್ರಾಣವಿದ್ದಂತೆ ಹೆಣ್ಣನ್ನು ಕಂಡು ಹಾಕಿದ್ರೆ ಮಕ್ಕಳ ಕ್ಷಣದಲ್ಲೇ ಮಾಡಿಬಿಡುವ ನಿಮ್ಮನ್ನ ಮಂಡ. ಸೊಕ್ಕಿನ ಸೊಳೆ ಮಕ್ಕಳ್ರ, ಈ ಉಗ್ರದೇವನ ಸಹೋದರಿಯನ್ನು ನಿಮ್ಮ ಮನೆ ಸೊಸೆಯಾಗಿ ಮಾಡ್ಕೋಬೇಕ ಕನಸು ಕಾಣ್ತಿರೋ ಮಕ್ಕಳು. ಲೇ ಸೌಕರ, ಮಾಂಗಲ್ಯ ಕಟ್ಟಿದ ಮಡದಿಯನ್ನು ಮಂಚಕ್ಕೆ ಕರಿತಿರುವೆ ಕತ್ತೆ. ಜೋಳಗುಂಡಿಗೆ ಗಂಡಿದ್ರು ಕೂಡ ಗಂಡಿದ್ರು ಕೂಡ ಎಳೆದುಕೊಂಡು ಹೋಗಷ್ಟು ಗಂಡಸು ನಿನಗೆ. ನಾನು ಮೆಟ್ಟುವ ಮೆಟ್ಟಿನ ಸರ ನಿನ್ನ ಕೊರಳಲ್ಲಿ ಹಾಕಿ ಈ ಊರು ತುಂಬಾ ಮೆರವಣಿಗೆ ಮಾಡಿ ನಿನ್ನ ಕುತ್ತು ಕಿಸಕಿ ಕೊಂದು ಬಿಸಾಕುವ ನಿನ್ನ ಕೊಬ್ಬಿದ ದೇಹವನ್ನು ಸುಳ್ಳಿ ಮಗನ ಬಿಡುವ ಕೈವನ್ನು. ಸುತ್ತ 10,000 ಸರದಾರ ನೆನೆಸ್ಕೊಂಡ್ರೆ ಈ ಉಗ್ರದೇವನಿಗೆ ಸೂಳೆಯ ಮಗ ಎಂತ ಮಗಳದೇ ಮಗನೇ. ಅದು ಅಲ್ಲದೆ ನೀನು ಮೆಟ್ಟೋ ಮೆಟ್ಟಿನಿಂದ ನನ್ನ ದೇಹಕ್ಕೆ ಹಾರ ಹಾಕುವ ಸೊಳೆ ಮಗನೇ. ಭೋಗಿಸು, ಅನುಭವಿಸು ಈ ಉಗ್ರದೇವನ ಬರ್ದಾಟವನ. ಅದ್ರ ಈ ಸೊಳೆ ಮಗನನ್ನು ಮೈ ಚರ್ಮ ಸುಲೆವರೆಗೂ ಒದೆ. ಇದೇನು ಮಾಡ್ತಿದ್ರಿ ನೀವು? ಸ್ವಾಮಿ, ಮಾತಾಡಿ. ನನ್ನ ಗಂಡನನ್ನು ಕೊಂದು ಬಿಟ್ಟೇನೋ ಪಾಪಿ. ಮನುಷ್ಯನಲ್ಲ ನೀನು ಹುಡುಗ. ಒಂದು ಹೆಣ್ಣಿನ ಮಾಂಗಲ್ಯವನ್ನು ಕಿತ್ಕೊಂಡು ಬಿಟ್ಟಿಯಲ್ಲೋ. ಈ ಹೆಣ್ಣಿನ ಶಾಪ ಅವನಿಗೆ ತಟ್ಟದೇ ಇರಲಾರ್ದು. ಈ ನನ್ನ ಶಾಪ ಅವನಿಗೆ ತಟ್ಟದೇ ಇರಲಾರ್ದು. ಸ್ವಾಮಿ, ಮಾತಾಡಿ, ನನ್ನ ಜೊತೆಗೆ ಮಾತಾಡಿ. ಹೇ ತಾಯಿ ಜಗನ್ಮಾತೆ, ದಿನಾಲು ನಾನಿಗೆ ಮುತ್ತೈದೆ ಭಾಗ್ಯ ಕೊಡುವಂತ ಹಗಲು ರಾತ್ರಿ ನನಗೆ ನಾನು ಪೂಜೆ ಮಾಡಿದ್ನಲ್ಲ, ಇವತ್ತು ನನಗೆ ಇಂಥ ಶಿಕ್ಷೆ ಕೊಟ್ಟಿಯೇನಮ್ಮ. ನನಗೆ ಇವತ್ತು ಇಂಥ ಶಿಕ್ಷೆ ಕೊಟ್ಟಿಯ. ನನ್ನ ಮಾಂಗಲ್ಯವನ್ನು ಕಸಿದುಕೊಂಡು ನನಗೆ ಇಂಥ ಘೋರ ಶಿಕ್ಷೆಗೆ ಗುರಿ ಮಾಡಿಬಿಟ್ಟಿಯ.
ನನಗೆ ತಪ್ಪಟ್ಟವನ್ನು ಕೊಟ್ಟು ಬಿಟ್ಟಿಯಾ? ಈಗಲಾದ್ರೂ ನಿನಗೆ ಸಮಾಧಾನವಾಯ್ತೇನು? ಈಗಲಾದ್ರೂ ನಿಮಗೆ ಶಾಂತಿ ಆಯ್ತೇನು? ಏನೋ ನೀಚ, ನೀನು ಮನುಷ್ಯನಲ್ಲ, ನೀನು ಮೃಗ. ನಿನ್ನಂತ ತಾಯಿ ಗಂಡನನ್ನು ಸುಮ್ಮನೆ ಬಿಡಬಾರ್ದು. ನಿನ್ನಂತ ತಾಯಿ ಗಂಡನಿಗೆ ತಕ್ಕ ಶಿಕ್ಷೆ ನಾನು ಕೊಡ್ಲೇಬೇಕು. ನಿನ್ನಂತ ತಾಯಿ ಗಂಡನಿಗೆ ಕೊಂದು ಹಾಕಿದ ಮೇಲೆ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗುವುದು. ಅಷ್ಟೇ ಅಲ್ಲ, ನಿನ್ನ ರುಂಡವನ್ನು ಕತ್ತರಿಸಿದಾಗಲೇ ನನ್ನ ಮುಡಿಯನ್ನು ನಾನು ಮುಡಿದುಕೊಳ್ತೀನಿ. ಅಲ್ಲಿವರೆಗೂ ನನ್ನ ಮುಡಿಯನ್ನು ನಾನು ಮುಡಿದುಕೊಳ್ಳೋದಿಲ್ವೋ ನೀಚ? ನೋಡು, ನಿನ್ನಂತ ನೀಚನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಸ್ವಾಮಿ, ಇವತ್ತು ನಾನು ನಿಮ್ಮ ಮುಂದೆ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ಈ ನೀಚನಿಂದ ನಾನು ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡಿಸ್ತೀನಿ. ಈ ನೀಚರ ರಕ್ತ ನನ್ನ ಮುಡಿಗೆ ಹಚ್ಚುವರೆಗೂ ನನ್ನ ಮುಡಿಯನ್ನು ನಾನು ಕಟ್ಟುವುದಿಲ್ಲ ರೀ, ಕಟ್ಟುವುದಿಲ್ಲ. ಏನಂದೇ ಶ್ರೀದೇವಿ, ನನ್ನ ಶರೀರ ಯೊಬ್ಬಾಗ ಮಾಡಿದಾಗ ನಿನ್ನ ಶಾಂತಿ ಸಿಗುವುದಾ? ಹುಚ್ಚಣ್ಣ, ಈಗ ನೋಡು ಈ ಉಗ್ರ ದೇವನ ಕ್ರಾಂತಿಯನ್ನು. ಆದ್ರ ಸತ್ತ ಈ ಶವನನ್ನು ಎತ್ತಿ ಒಯ್ದು ನಮ್ಮ ಊರು ಹೊರಗಡೆ ಇರೋ ಫ್ಯಾಕ್ಟ್ರಿ ಮುಂದೆ ಸೊಟ್ಟು ಬಿಸಾಕಿ ಬಾ. ಆಯ್ತ್ರಿ ದನಿ, ಸೊಟ್ಟು ಬೂದಿ ಸಿಗಲಾರ್ದಂಗ ಮಾಡಿ ಬರ್ತೀನಿ. ಹಾಗೆ ಇವಳನ್ನು ಅವಳ ಮನೆಗೆ ಬಿಟ್ಟು ಬಾ. ಎಲ್ಲೋ ನೀಚ ಸಾಹುಕಾರ, ಒಂದು ಹೆಣ್ಣಿನ ಶಾಪಾನಿಗೆ ತಟ್ಟದ ಇರ್ಲಾರ್ದು. ಅಷ್ಟೇ ಅಲ್ವೋ, ನನ್ನ ಮೈದುನ ಸರ್ದಾರ, ಸೋಲಿಲ್ಲದ ಸರ್ದಾರ ಬಂದೇ ಬರ್ತಾನೆ ಈ ನಿನ್ನ ಹೊಲಸು ದೇಹವನ್ನು ಈ ಭಾಗ ಮಾಡುವುದಕ್ಕಾಗಿ. ಹೇ ಶ್ರೀದೇವಿ, ಮುಂದೆ ಅಂತ ಸಮಯ ಬಂದ್ರೆ ಅದನ್ನ ತೀರ್ಸಕ್ಕೆ ಈ ಉಗ್ರದೇವ ಯಾವಾಗಲೂ ಶುದ್ಧವಾಗಿದ್ದಾನೆ. ಭದ್ರ ಎಳೆದುಕೊಂಡು ಹೋಗಿ ಹೇಳೋಣ. ಭಾವ ಎಂಬ ಬೈಲದೊಳಗ, ಭಕ್ತಿ ಎಂಬ ಮಂದಿರದೊಳಗ, ಭಾವ ಎಂಬ ಬೈಲದೊಳಗ, ಭಕ್ತಿ ಎಂಬ ಮಂದಿರದೊಳಗ, ನೀತಿ ಒಂದ ನಾಗನಾಥನ ಭಕ್ತಿ ಭಜಿಸಲು ಬಾರೋ, ನೀತಿ ಒಂದ ನಾಗನಾಥನ ಭಕ್ತಿ ಭಜಿಸಲು ಬಾರೋ. ಎಲ್ಲಿರುವಿ ತಾನಲಿಗ ಈಗ ಇಲ್ಲಿಗೆ ಬಾ, ಬರದಿದ್ರೆ ಜಗ ಬಳಗ, ಹೊರಗ ಇದು ಬಳಗ. ಹೇಗೆ 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 ಮಗನೇ ಸದ್ಯ ನೋಡಿದೇನು ಈ ಉಗ್ರದೇವನ ತಾಕತ್ತಿನ ಕಿಮ್ಮತ್ತು. ಈ ಉಗ್ರದೇವ ಬಾನೆತ್ತರಕ್ಕೆ ಬೆಂಕಿ ಹಚ್ಚೆ ತಾಗಾದಾಗನೇ ಊರಿ ಹಚ್ಚಿ ಹಾಗೆ ಬಸ್ ಮಾಡಿಬಿಡೋದು. ಮಗನೇ, ಈಗಲಾದ್ರೂ ಗೊತ್ತಾಯ್ತಾ ಈ ಉಗ್ರದೇವ ಏನು ಅಂತ? झड़ सावन मुगलते बहार, ये बरस के मौसम चार, मौसम चार, मौसम चार, पांचवा मौसम प्यार का इंतजार का, पांचवा मौसम प्यार का इंतजार का। पतझड़ सावन बसते बहार, कोयल कूके सर्द जाए, फिर एक मौसम आए जाए, फिर एक मौसम आए जाए, लेकिन प्यार का मौसम आए, लेकिन प्यार का
ಸತ್ಯ ಸತ್ಯ ರಾಜ ನೇ ಮಗನೇ ಉಗ್ರದೇವ, ಈ ನಮ್ಮ ಊರಿನಲ್ಲಿ ದಬ್ಬಾಳಿಕೆ ನಡೆಸ್ತಾ ಇದೆಯಲ್ಲ ಮಗನೇ, ನಿನ್ನ ರುಂಡ ಚಂಡಾಡಲು ಬರ್ತಾ ಇದ್ದೇವೆ ಕೆಲವೇ ನಿಮಿಷಗಳಲ್ಲಿ. ಲೇ ಉಗ್ರದೇವ, ನನ್ನ ಮನೆತನವನ್ನೇ ಸರ್ವನಾಶ ಮಾಡಿದ ಸಿಡಿಗಾಗಿ ಎಂದು ಬರುವ ಮಗನೇ ನಿನ್ನ ಕರ್ಮದ ಅಂತ್ಯ ಬರಕ್ಕೆ ನಿನ್ನ ದೇವನು ಇಬ್ಬಾಗ ಮಾಡಿ ಈ ನಮ್ಮ ದಿಂಡರಾಗಿಸಿ ಬಾಗಿಲಿಗೆ ಕಟ್ಟಲಿಲ್ಲ. ನಾನು ನಮ್ಮ ಅಪ್ಪಗೆ ಹುಟ್ಟಿದ ಮಗನೇ ಅಲ್ಲ. ಬರುತ್ತಿನ ದೇವರಾಜ್, ಬರುತ್ತಿನ ಉಗ್ರದೇವ, ಬರುತ್ತಿನ. ಹಾಡುವಾಸಿಯೇ ಹಾರದೇಕೋ, ಹಾಡುವಾಸಿಯೇ ಹಾರದೇಕೋ, ಎಲೆಗಳಲ್ಲಿ ಮರಿಯಾಗಿ ಎಲ್ಲೋ ಅಡಗಿದೆ, ಕೋಗಿಲೆಯೂ ಕಾದಿವೆ. ಹಾಡುವಾಸಿಯೇ ಹಾರದೇಕೋ, ಹಾಡುವಾಸಿಯೇ ಹಾರದೇಕೋ, ಎಲೆಗಳಲ್ಲಿ ಮರಿಯಾಗಿ ಎಲ್ಲೋ ಅಡಗಿದೆ, ಕೋಗಿಲೆಯೂ ಕಾದಿವೆ. ಹಾಡುವಾಸಿಯೇ ಹಾರದೇಕೋ. ಚಳಿಯಲು ತಾಳದೆ ನೆಮ್ಮದಿಯಿಲ್ಲದೆ ಅನುರಾಗ ಬಯಸಿದೆ ಕೊರದಿದೆ, ಚೆಲುವೆ ನಿನ್ನ ಮರಳಿ ನಿನ್ನ ಮಾತು ಯಾಕೆ ಹಾಡುವಾಸಿಯೇ ಹಾರದೇಕೋ, ಹಾಡುವಾಸಿಯೇ ಹಾರದೇಕೋ, ಎಲೆಗಳಲ್ಲಿ ಮರಿಯಾಗಿ ಎಲ್ಲೋ ಅಡಗಿದೆ, ಕೋಗಿಲೆಯೂ ಕಾದಿವೆ. ಹಾಡುವಾಸಿಯೇ ಹಾರದೇಕೋ. ಚಳಿಯಲು ತಾಳದೆ ನೆಮ್ಮದಿಯಿಲ್ಲದ ಬಾಳುವ ರೀತಿಯೋ ಕನಸಿನ ತಂದೆಯೋ ಬಿಡಿಸಾರ ನನ್ನ ಸಾಲಿ ಬಡದಾರ ನಮ್ಮ ಮನೆಯಲ್ಲಿ, ಬಿಡಿಸಾರ ನನ್ನ ಸಾಲಿ ಬಡದಾರ ನಮ್ಮ ಮನೆಯಲ್ಲಿ, ಹೋಗೆಯ ನನ್ನ ಪ್ರೀತಿ ಸೂಚಿ ಆಗೈತೆ ಊರು ತುಂಬ ಸೂಚಿ. ಬಿಡಿಸಾರ ನನ್ನ ಸಾಲಿ ಬಡದಾರ ನಮ್ಮ ಮನೆಯಲ್ಲಿ, ಬಿಡಿಸಾರ ನನ್ನ ಸಾಲಿ ಬಡದಾರ ನಮ್ಮ ಮನೆಯಲ್ಲಿ, ಹೋಗೆಯ ಛೇ 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 ಅಲ್ರಿ, ಒಂದು ಒಂಟಿಯಾದ ಹೆಣ್ಣು ನೀಟಾಗಿ ಲಂಗ ದಾವಣಿ ಡ್ರೆಸ್ ಮಾಡಿಕೊಂಡು ರಸ್ತಾ ಹಿಡಿದು ಒಡ್ಡಾಡೋದು ಭಾಳ ಕಷ್ಟ ಆಗೈತ್ರಿ ಈಗಿನ ಕಾಲದಾಗ ಅಂತೀನಿ. ಅದ್ರಾಗ ಈ ನಮ್ಮ ದೇಶದಾಗ ರೇಪ್ ಅನ್ನೋ ರೋಗ ಹೆಚ್ಚಾಗ್ಬಿಟ್ಟೈತಿ. ಏನು ಮಾಡೋದಂತೀನಿ ಅಲ್ಲ, 8 ವರ್ಷದ ಹಸುಗುಸಿನ ಮೇಲೆ ಅತ್ಯಾಚಾರ ಮಾಡಾಕತ್ತಾರ ಈಗಿನ ಗಂಡಸರು. ಅಷ್ಟೇ ಅಲ್ರಿ, 60 ವರ್ಷದ ಮುದುಕಿಯರ ಮೇಲೆ 18 ವರ್ಷದ ಹುಡುಗರು ರೇಪ್ ಮಾಡಾಕತ್ತಾರ. ಹಿಂಗಾದ್ರ ನಮ್ಮ ಹೆಣ್ಮಕ್ಳು ಈಗಿನ ಕಾಲದಾಗ ಹೆಂಗೆ ಬಳವೆ ಮಾಡಬೇಕು ಅಂತೀನಿ. ले गई दिल मेरा मन चली, ले गई दिल मेरा मन चली, खली बली 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 खली बली. आने से उसके आएगा, जाने से उसके जाएगा, बड़ा मजा आया है। पंचमी ಬಂದಾಗಿ ನನ್ನ ಭಕ್ತಿಗೆ ಬರಲಿಲ್ಲ, ಜೀಜಿ ಮಾಮ
ಹುಟ್ಟ ತೋರಿ ಮಾಡಲ ನನ್ನ ಪ್ಯಾರಿ ತಾಳಿಯ ಕಟ್ಟುಕೊಂಡು ಗರಿಗೆ ಬಂದರ ಆಡಳ ಜೋಕಾಲಿ ಪ್ರೀತಿ ಮಾಡುವೆ ಹುಡುಗ ನಿನ್ನ ಕಸುವಯುವೆ ಚೆಲುವ ನಿನ್ನ ಪ್ರೀತಿ ಮಾಡುವೆ ಹುಡುಗ ನಿನ್ನ ಕಸುವಯುವೆ ಚೆಲುವ ನಿನ್ನ ಹಗಲು ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಹಗಲು ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಪ್ರೀತಿನ 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 ಮಾಡುವೆ ಜಾತ್ರೆಗೆ ಬಾರ ಪಾತ್ರೆಗಿದ್ದಿ ಅಡಿಯಲ್ಲ ಬೆಳಗಿ ಜಾತ್ರೆಗೆ 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 ಬಾರ ಪಾತ್ರೆಗಿದ್ದಿ ಅಡಿಯಲ್ಲ ಬೆಳಗಿ ತಿಂಡುರ ಜಾತ್ರೆಗ ಜಲದಲ್ಲಿ ದೇಶ ಉಟ್ಟುಕೊಂಡು ಬರುವಾಗಿ ಚಂದುಳ ಮುಖದಾಗಿ ಗೆಳತಿ ಹಾಲಿನ ಬಣ್ಣದಾಗಿ ನೋಡಕ ಸಣ್ಣಾಕಿ ಹುಡುಗಿ ಗುಲಾಬಿ ಬಣ್ಣಾಕಿ ಓಣಿ ಹಿಡಿದು ಬಂದರೆ ಸಾಕು ಎದುರಿಗೆ ಬರುವಾಗಿ ಓಣಿ ಹಿಡಿದ ಬಂದರೆ ಸಾಕು ಎದುರಿಗೆ ಬರುವಾಗಿ ಕರ್ಗ ಕಬ್ಬಿನಗ ಕುಂಕುರಿಸಿ ನನಗ ಹಾಸಿದಳು ಚಾಪಿ ಕರ್ಗ ಕಬ್ಬಿನಗ ಕುಂಕುರಿಸಿ ನನಗ ಹಾಸಿದಳು ಚಾಪಿ ನೀವೇ ನನ್ನ ಗಂಡರೇ ನಾನೇ ನಿಮ್ಮ ಹೆಂಡತಿ ಜೀವ ಇರೋವರೆಗೂ ಜೊತೆಯಾಗಿರ್ರಿ ಐ ಲವ್ ಯು ರೀ ಐ ಲವ್ ಯು ರೀ ನೀವಂದ್ರೆ ನನಗೆ ತುಂಬ ಇಷ್ಟ ಕಣ್ರೀ ಐ ಲವ್ ಯು ರೀ ಐ ಲವ್ ಯು ರೀ ನನಗೆ ತುಂಬ ಇಷ್ಟ ಕಣ್ರೀ ಏ ಚಂದ್ರಿ ಹೆಣ್ಣು ಮಕ್ಕಳು ಹ್ಯಾಂಗ್ ಬಾಳೆ ಮಾಡೋದಂತ ಒಬ್ಬಾಕಿ ಮಾತಾಡ್ಬೋದು ಕುಂತಿಯಲ್ಲ ಯಾಕ ಬಾರಪ್ಪ ಹೋಳಿ ಕಾಮಣ್ಣನಂತವನ ಐದಾಗಟ್ಟ ಹಾ ನಿನಗೆ ಬಾ ಅಂತ ಕರ್ದ್ನ ಬಂದಿದಲ್ಲ ಹಾ. ಅದು ಹೋಲಿ ಬಿಡು ಹಾ ಎಲ್ಲ ಬಿಡು ನಾ ನಿನಗ ಮದ್ವೆ ಆಗ್ಬೇಕಂತ ಮಾಡೀನಿ ನೋಡಿ ಅಲ್ಲಿಗೆ ಬಂದೆ ನೀವು ಹಾ ಮದ್ವಿನೇ ಡೈರೆಕ್ಟ್ ಈಗ ಅಲ್ಲ ನಂದೆಲ್ಲ ನಿನ್ನ ಮೇಲೆ ಮನಸ್ಸು ಐತಿ ಆದ್ರ 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 ಏನಾಗ್ಯದ ಅವ ಇಂದ್ರ ಅದ ಯಾಕೆ ಮಾತ ಹ್ಮ್ ಆ ಇಂದ್ರ ಏನಾರ ಅಂದ ನಾನು ಮಗ ಇಲ್ಲ ಮಾಡ್ಯಾನ ಏಯ್ ಏನ್ ಮಾಡ್ಯಾನ ಪ್ರೀತಿ ಮಾಡು ಅಂತ ಒಂದೇ ಸವನ ಪೀಡಿಸಕತ್ತಾನವ ಲೇ ಇಂದ್ರ ಮಗನ ಈಗ ಸದ್ಯಕ್ಕೆ ಹೋಗಿ ಅವ್ನ್ ಚಂಡ ತಂದು ನಿನ್ನ ಪಾದದ ಮೇಲೆ ಇಡ್ಲಿ ಬೇಡ ಏನೋ ಅವ್ನು ರಾಕ್ತ ತಂದು ನಿನ್ನ ಮುಖ ತೊಳಿಲಿ ಬೇಡ ಏನೋ ಅವ್ನು ಹೊಟ್ಟೆನ ಕಾಳು ತಂದು ಹಿಂಗ್ ಬಿರಿಯಾನಿ ಮಾಡಿ ಹಾಕ್ಲಿ ಹೇಳ್ತಂದ್ರಿ ಹೇಳು ಅದೇನು ಮಾಡೋದು ಬೇಡ ಒಟ್ನ್ಯಾಗ ಅವ ನನ್ನ ಸುದ್ದಿಗೆ ಬರಬಾರ್ದು ಹಂಗ ಮಾಡಿದ್ರ ಅಷ್ಟ ಸಾಕು ನನಗ ಅವ ನಿನ್ನ ಸುದ್ದಿಗೆ ಬರಲ್ಲ ಎದಕ ಬರಲ್ಲ ಮುಗ್ದ ಅವ್ನ ಕತಿ ಹಾ. ಅವ ಹ್ಯಾಂಗ ಐಸ್ ಕ್ರೀಮ್ ಸೋರ್ಲ್ತಿರ್ತಾನ ಅವನು ಮಕ್ಕ ಬಿ ಹಂಗೆ ಆಗ್ಯದ ಈಗ ನೀನೇ ಕಡಕಿದ್ದೇವ ಈಗ ಹಾ. ಮತ್ತ ಥಂಡಿ ಚಾಲು ಆಗ್ಯದ ಇದೇ ಹುರುಪಿನಾಗ ಬಂತು ಅದಕ್ಕ ಆಗೋನು ಬೇಡ ಈ ಜನಕ್ಕೆ ಭಾರ ಹಾ ಮುಂದಿನ ವಾರ ಆಗೋನು ಮದ್ವಿ ಮುಂದಿನ ವಾರ ಆಮೇಲೆ ನೀನೇ ನನ್ನ ಜೀವನಕ್ಕೆ ಆಧಾರ ಅದರ ಇದ್ರ ಶುರು ಮಾಡ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನಗತಿ ಓಣಿ ಹಿಡಿದು ನಾ ಬರುವಾಗ ಹಳ್ಳ ಹೊಡಿತೀರಿ ನಿಲ್ತೋ ಕಿಡಿಕ್ಯಾಗ ಮನಸ್ಸಾತು ನಿನ್ನ ಮ್ಯಾಲ ನನ್ನ ಗೆಳತಿ ನನ್ನ ನೋಡಿ ನಗತಿ ನನ್ನ ಗೆಳತಿ ನನ್ನ ನೋಡಿ ನಗತಿ ಓಣಿ 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 ಹಿಡಿದು ನಾ ಬರುವಾಗ ಹಲ ಹೊಡಿತೀನಿ ನಿಲ್ತೋ ಕಿಡಿಕ್ಯಾಗ ಓಣಿ ಹಿಡಿದು ನಾ ಬರುವಾಗ ಹಳ್ಳ ಹೊಡಿತೀನಿ ನಿಲ್ತೋ ಕಿಡಿಕ್ಯಾಗ ಮನಸ್ಸಾತ ನಿನ್ನ ಮ್ಯಾಲ ಮನಸ್ಸಾತು ನಿನ್ನ ಮ್ಯಾಲ ನನ್ನ ಗೆಳತಿ ನನ್ನ ನೋಡಿ ನಗತಿ ಹೆಜ್ಜೆ
ನನ್ನ ನೋಡಿ ನೀ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ ನನ್ನ ನೋಡಿ ನೀ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ ಮೆಟ್ಟ ಮಡಿವಿ ಮನದಾಗ ಮೆಟ್ಟ ಮಡಿವಿ ಮನದಾಗ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನಗತಿ ಜಾತ್ರಾಗ ತುಂಬ ಹೊತ್ತಿ ತೆಲಿಮ್ಯಾಗ ಓಡಿ ಹಿಡಿದು ಬರುವಾಗ ಗೆಳತಿ ನವಿಲು ನಡಿಗೆ ನಡೆದಾಗ ಹಾನಿನ ಮುತ್ತಿನ ಜಾತ್ರಾಗ ತುಂಬ ಹೊತ್ತಿ ತೆಲಿಮ್ಯಾಗ ಓಡಿ ಹಿಡಿದು ಬರುವಾಗ ಗೆಳತಿ ನವಿಲು ನಡಿಗೆ ನಡೆದಾಗ ನಿನ್ನ ರೂಪ ನನ್ನ ಕಣ್ಣಾಗ ಚಿಳ್ಳ ಬಡದಾಗಾಯ್ತು ನನ್ನ ಎದಿಯಾಗ ನಿನ್ನ ರೂಪ ನನ್ನ ಕಣ್ಣಾಗ ಚಿಳ್ಳ ಬಡದಾಗಾಯ್ತು ನನ್ನ ಎದಿಯಾಗ ನೀರಿಗೆ ಹೋಗು ಹೆಣ್ಣೆ ನಿಲ್ಲೇ ನಮರುತ್ತೀನಿ ನಿನ್ನಾಡ ನಿನ್ನ ಪಡೆದಾಣಿ ನಿನ್ನಾಡ ನಿನ್ನ ಪಡೆದಾಣಿ ನೀರಿಗೆ ಹೋಗು ಹೆಣ್ಣೆ ನಿಲ್ಲೇ ನಮರುತ್ತೀನಿ ನಿನ್ನಾಡ ನಿನ್ನ ಪಡೆದಾಣಿ ನಿನ್ನಾಡ ನಿನ್ನ ಪಡೆದಾಣಿ ಕೋಲು 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 ನಕೋಲು ಕೋಲು ಕೋಲೆ ಕೋಲ ಕೋಲು ನಕೋಲೆ ಲಾ 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 ಲಾ. ನಾವಲಿದೆನೋ ಶೃಂಗಾರ ಮೂರ್ತಿಗೆ ನಾವಲಿದೆನೋ ಶೃಂಗಾರ ಮೂರ್ತಿಗೆ ಮೈ ಮರೆತೆನೋ ಮೈ ಮರೆತೆನೋ ಈ ಮಧುರ ಗಾನಕ್ಕೆ ಈ ಮಧುರ ಗಾನಕ್ಕೆ ನಾವಲಿದೆನೋ ಶೃಂಗಾರ ದೇವತೆಗೆ ನಾವಲಿದೆನೋ ಶೃಂಗಾರ ದೇವತೆಗೆ ಜಗನ್ಮಾತೆ, ಈಗಲಾದರೂ ನಿನ್ನ ಮನಸ್ಸಿಗೆ ಸಮಾಧಾನವಾಯ್ತೇನೋ? ಮುತ್ತೈದೆ ಬಾಳಿನಲ್ಲಿ ಹೀಗೆ ಕ್ಯಾಟ್ ಆಡಿದೆ. ಎಂಥ ಅಗ್ನಿ ಪರೀಕ್ಷೆನ ತಂದೊಡ್ಡಿದೆ ನನ್ನ ಜೀವನದಲ್ಲಿ. ನನ್ನವರನ್ನು ಕಸಿದುಕೊಂಡಿದೆಯಲ್ಲ, ಈಗಲಾದರೂ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ತೇನೋ? ನನ್ನ ಮೈದಿನ ಬಂದು ನಮ್ಮ ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ನಾನೇನಂತ ಉತ್ತರ ಕೊಡಲಿ? ನಾನೇನಂತ ಹೇಳಲಿ? ಅಣ್ಣ, ಅತ್ತಿಗೆ ಇವಾಗ ಬಂದಿಯೇನಪ್ಪ? ಹೌದತ್ತಿಗೆ, ಈಗ ತಾನೇ ಬಂದೆ. ಅತ್ತಿಗೆ ಅತ್ತಿಗೆ ಏನಮ್ಮ ಇದು ನಿನ್ನ ಅವಸ್ಥೆ? ಬಿಳಿ ಸೀರೆ, ಕುಂಕುಮ ಇಲ್ಲದ ಹಣೆ, ಹರವಿದ ಕೂದಲು, ಏನಾಯ್ತಂದು ಹೇಳಮ್ಮ, ಹೇಳು ಅತ್ತಿಗೆ. ಏನಾಯ್ತಂತ ಹೇಗೆ ಹೇಳಪ್ಪ? ಏನಾಯ್ತಂತ ಹೇಗೆ ಹೇಳಿ? ಯಾವ ಬಾಯಿಂದ ಹೇಳಿ? ನಿಮ್ಮಣ್ಣ ನಮ್ಮನ್ನು ಬಿಟ್ಟು ಬಹುದೂರ ಹೊರಟು ಹೋದ್ರಪ್ಪ, ಹೊರಟು. ಅದು ಹೇಗಾಯ್ತು ಅಂತ ನಾನೇನು ಹೇಳ್ತೀನಪ್ಪ. ನೋಡು, ಒಂದು ದಿನ ನೀನು ಊರಿಗೆ ಹೋಗಿದ್ದೆ, ಊರಲ್ಲಿ ಇರ್ಲಿಲ್ಲ. ನಿಮ್ಮಣ್ಣ ಹಾಗೂ ನಾನು ಆ ಉಗ್ರ ದೇವನ ಮನೆಗೆ ಹೋಗಿದ್ವಿ, ಸ್ವಲ್ಪ ಹಣ ಸಹಾಯ ಕೊಡಿ ಅಂತ. ಆದ್ರೆ ಆ ನೀಚ
ಆ ನೀಚ ಶ್ರೀಮಂತ ಬಾಯಿ ಬಂದಾಗೆ ಮಾತಾಡಿದ. ಅಷ್ಟೇ ಅಲ್ಲ, ಹಿಂದಿನ ಸಾಲವನ್ನು ತೀರಿಸಿರಿ, ಆಮೇಲೆ ನಿಮ್ಗೆ ಹಣ ಕೊಡ್ತೀನಿ ಅಂತ ಹೇಳಿದ್ರು. ಹಿಂದಿನ ಸಾಲ ತೀರಿಸೋದಾದ್ರೆ ನಿಮ್ಮ ಹತ್ತಿರ ನಾವೇಕೆ ಬರ್ತೀವಂತ ನಾವು ಅದೆಷ್ಟು ಗೋಗರ್ದು ನಿಮ್ಮಣ್ಣ ಬೇಡ್ಕೊಂಡ್ರು, ಆದ್ರೂ ಕೂಡ ಕೇಳಲಿಲ್ಲ. ನಾನು ಕೂಡ ಕೈ ಮುಗಿದು ಬೇಡ್ಕೊಂಡೆ, ಆದ್ರೂ ನಮ್ಮ ಮಾತಿಗೆ ಮಾನ್ಯತೆ ಕೊಡ್ಲಿಲ್ಲ. ಒಂದು ಷರತ್ತು ಹಾಕಿದ, ನಿನ್ನ ಹೆಂಡತಿಯನ್ನು ನನಗೆ ಒಪ್ಪಿಸು, ನಾನು ನಿನಗೆ ಹಣ ಕೊಡ್ತೀನಿ ಅಂತ ಹೇಳಿದ ನೀಚ. ಅಷ್ಟಕ್ಕೆ ನಿಮ್ಮಣ್ಣ ಕೋಪಗೊಂಡು ಆ ನೀಚನ ಮೈ ಮೇಲೆ ಹೋದ್ರು. ಆಗ ಡೊಣ್ಣೆಯಿಂದ ಮನಸ್ಸಿಗೆ ಬಂದ ಹಾಗೆ ನಿಮ್ಮ ಅಣ್ಣನನ್ನು ಹೊಡೆದು ಬಿಟ್ರು. ಆ ಡೊಣ್ಣೆಯನ್ನು ತಲೆಗಿಟ್ಟಾಗಿ ನಿಮ್ಮಣ್ಣ ನಮ್ಮ ನಗಲಿ ಹೊರಟು ಹೋದ್ರಪ್ಪ, ಹೊರಟು ಹೋದ್ರು. ಎಂತ ಮೋಸ ಮಾಡಿದ್ರೆ ನನ್ನ ಮನೆತನಕ್ಕೆ. ಇನ್ನು ಮುಂದೆ ನಿನ್ನ ಜೀವ ಸಹಿತ ಉಳಿಸಲಾರೆ ಮಗನೇ. ಅಣ್ಣ, ಈ ನಿನ್ನ ತಮ್ಮ ಏನು ಹಸಿ ಅರಿಯದ ಹಸಿಗೂಸಣ್ಣ, ಹಸಿಗೂಸ. ನನ್ನನ್ನು ಮತ್ತು ನನ್ನ ಅತ್ತಿಗೆ ಬರದೇಸಿನಾಗ ಬಿಟ್ಟು ಹೋದ್ಯ ನನ್ನ, ಬಿಟ್ಟು ಹೋದ್ಯ ಅಣ್ಣ. ಇನ್ನು ಮುಂದೆ ನಾನು ಅಣ್ಣ ಎಂದು ಯಾರಿಗೆ ಕರೆಯಲಿ ಹೇಳಣ್ಣ, ಹೇಳು. ನನ್ನ ಮನಸ್ಸೇ ಅಣ್ಣ, ನಿನ್ನ ತಮ್ಮನನ್ನು ಕಣ್ಣ ರೆಪ್ಪೆಲಿಟ್ಟು ಜೋಪಾನ ಮಾಡಿದೆ ಅಣ್ಣ, ಜೋಪಾನ ಮಾಡಿದೆ. ಮಾಡಿಬಿಟ್ಟೆ ಅಣ್ಣ, ನೀನು ಸಾಯುವ ಮುನ್ನ ನನ್ನ ಅತ್ತಿಗೆಗೆ ಏನು ಉತ್ತರ ಕೊಟ್ಟೆ ಹೇಳಣ್ಣ, ಹೇಳು. ಲೇ ಮಗನೇ, ಹಾದರಕ್ಕೆ ಹುಟ್ಟಿದ ಹಾದರ ಸುಳೆ ಮಗನೇ, ನಿನ್ನ ಎದೆಯನ್ನೇ ಬಗೆದು ಹೊರ ಬರುವ ನಿನ್ನ ರಕ್ತದಿಂದ ಈ ಭೂಮಿ ತಾಯಿಗೆ ಉಣಬಡಿಸಿ ನಿನ್ನ ರುದ್ರ ಭೂಮಿಯಲ್ಲಿ ಭದ್ರಗೊಳಿಸದಿದ್ರೆ ನಾನು ನನ್ನ ತಾಯಿ ನನ್ನ ಜಾರಣಿಯ ರಕ್ತಗೆ ಎತ್ತಿದಳೆಂದು ತಿಳಿಯಲಿ ಈ ಸಮಾಜ. ನಿಲ್ಲು ನಿಲ್ಲು ಮೈದುನ, ನಿಲ್ಲು. ತಡಿಯದಿರುವ ಹೊತ್ತಿಗೆ ಮದವೇರಿದ ಮದ್ದಾನೆ ಅಂತಿರುವ ಈ ನಿನ್ನ ಮೈದುನನ್ನು. ಇಲ್ಲ, ಹೋಗೋದಕ್ಕಿಂತ ಮುಂಚೆ ಈ ನಿನ್ನ ಅತ್ತಿಗೆ ಮಾತನ್ನು ಪಾಲಿಸಬೇಕು. ನೀನು ಒಂದು ಮಾತಿದೆ. ಇಲ್ಲ ಅತ್ತಿಗೆ, ಇಲ್ಲ. ನನ್ನ ರೋಷ ಆಕ್ರೋಶ ಒಂದು ಸವನ ಪುಟ್ಟದೇಳುತ್ತದೆ. ಆ ಉಗ್ರದೇವನ ರುಂಡ ಚಂಡಾಡಲು. ನೋಡಪ್ಪ ಮೈದುನ, ಈ ನಿನ್ನ ಅತ್ತಿಗೆ ಮಾತನ್ನು ನೀನು ಪಾಲಿಸುವುದಿಲ್ವೇನು? ಒಂದು ಮಾತು ಹೇಳ್ತೀನಿ, ಅದನ್ನಾದ್ರೂ ಕೇಳು. ನೋಡಪ್ಪ, ನಿಮ್ಮಣ್ಣ ನಮ್ಮ ಕೈ ಬಿಟ್ಟು ಹೋದಾಗ ಅವರ ಮುಂದೆ ನಾನು ಒಂದು ಪ್ರತಿಜ್ಞೆ ಮಾಡಿದ್ದೀನಿ. ಹೇಳೋತ್ತಿಗೆ ಅದು ಯಾವ ನಿನ್ನ ಮಾತು? ಕೊಟ್ಟ ಮಾತು ಎಂದಿಗೂ ತಪ್ಪು ನನ್ನ ಆಯಿನ ಮೈದುನ. ಹೇಳ್ತೀನಿ. 7 ಸಾಗರವನ್ನೇ ತಂದು ನಿನ್ನ ಪಾದಕ್ಕೆ ಅರ್ಪಿಸಲಿ, ಇಲ್ಲ ನವಗ್ರಹಗಳೇ ತಂದು ನಿನ್ನ ಕರಗಳಲ್ಲಿ ಒಪ್ಪಿಸಲಿ, ಇಲ್ಲ ಆಕಾಶದಲ್ಲಿರುವ ಸೂರ್ಯ ಚಂದ್ರನ ತಂದು ಭೂಮಿಗೆ ತರಬನ್ನಿ. ಹೇಳು ಅತ್ತಿಗೆ, ಅದು ಯಾವ ಮಾತೆಂದು ಹೇಳು. ನೋಡಪ್ಪ, ಆ ನೀಚ ನಮಗೆ ತುಂಬಾ ಅನ್ಯಾಯ ಮಾಡಿದ್ದಾನೆ. ನಾನು ಅದಕ್ಕಾಗಿ ನಿಮ್ಮ ಅಣ್ಣನ ಮುಂದೆ ಒಂದು ಪ್ರತಿಜ್ಞೆ ಮಾಡಿದ್ದೀನಿ. ಅದೇನೆಂದ್ರೆ, ಆ ನೀಚನನ್ನು ತುಂಡಾಗಿ ಕತ್ತರಿಸಿ ಹಾಕ್ತೀನಿ ಅಂತ. ಅದು ನಿನ್ನ ಕೈಯಿಂದ. ಅಷ್ಟೇ ಅಲ್ಲ, ಆ ನೀಚನ ರಕ್ತದಿಂದ ನನ್ನ ತಲೆ ಸವರ್ಬೇಕು ನೀನು. ಆಮೇಲೆ ನಾನು ಮುಡಿ ಕಟ್ತೀನಿ ಅಂತ ನಿಮ್ಮ ಅಣ್ಣನ ಮುಂದೆ ಪ್ರತಿಜ್ಞೆ ಮಾಡ್ತೀನಿ ನಾನು. ಆ ನೀಚನನ್ನು ನೀನು ಕೊಂದು ಬಿಡಬೇಕು. ಅಂದಾಗ್ಲೇ ನಿಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ, ನಿಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಅಪ್ಪ. ಆಗಲೇ ಅತ್ತಿಗೆ, ನೀ ಹೇಳಿದಂತೆ ಮಾಡುತ್ತೇನೆ ಅತ್ತಿಗೆ. ಲೇ ಮಗನೇ ಉಗ್ರದೇವ, ನಿನ್ನ ಕತ್ತನೆ ಕತ್ತರಿಸಿಕೊಂಡು ಬಂದು ಈ ನನ್ನ ಅತ್ತಿಗೆ ಮುಡಿ ಕಟ್ಟುತ್ತೇನೆ. ಇದು ನನ್ನ ಕುಲದೇವರಾದ ಶ್ರೀ ಗುರು ದಾನಲಿಂಗೇಶನ ಪಾದ ಸಾಕ್ಷಿಯಾಗಿಯೂ ಸತ್ಯ. ನಾನು ಹೇಳುವ ವಾಕ್ಯ ಸುಳ್ಳಾದ್ರೆ ನನ್ನನ್ನು ಸೆಂಡನೆಂದು ಕೇಕೆ ಹಾಕಿ ನಗಲಿ ಈ ಜಗತ್ತು. ನಿಲ್ಲು ಮೈದುನ, ಮುಂದೆ ಹೆಜ್ಜಿಟ್ರೆ ನಾನು ಆಣೆ ಆಗಿದೆ ನಿನಗೆ. ಅತ್ತಿಗೆ ಅತ್ತಿಗೆ ಅತ್ತಿಗೆ,
ಆಣೆ ಇಟ್ಟು ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅತ್ತಿಗೆ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ಯುದ್ಧದಲ್ಲಿ ಹೊರಡುತ್ತಿರುವ ಸೈನಿಕನ ಕಾಲಿಗೆ ಬಳಿ ತೊಡಕುವಾದಂತೆ ಆ ಬಂಡನ ರುಂಡ ಚಂಡನನ್ನು ಹೊರಡುವ ಏನಿನ ಮೈದನನ್ನು ಆಣೆಯ ಸಂಕೋಲಲ್ಲಿ ಇಟ್ಟು ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ನೋಡಪ್ಪ ಮೈದುನ, ಚಿರತೆ ಬೇಟೆ ಆಡ್ಬೇಕಂದ್ರೆ ತುಂಬಾ ನಾವು ಕಾಯ್ಬೇಕು. ಅಂದ್ರೆ ಸಮಯ ಸಮಯ ನೋಡಿ ಅದಕ್ಕೆ ಹೊಡೆತ ಹಾಕ್ಬೇಕು. ಅದಕ್ಕಾಗಿ ಸಮಯ 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 ಆ ಸಮಯ ಯಾವಾಗ ಬರುತ್ತದೆ ಅತ್ತಿಗೆ? ನನ್ನ ಬಂಗಾರ ಅಂತ ಅಣ್ಣನ ಸಾವಿಗೆ ಕಾರಣೀಭೂತನಾದ ಆ ಉಗ್ರದೇವನ ಅಟ್ಟಹಾಸ ಮುಂದೆ ಬರುತ್ತಿರುವಾಗ ಏನಿನ ಮೈದನ ಹೇಳಿ ಅಂತ ಸುಮ್ಮನೆ ಕೈ ಕೊಳಿತುಕೊಂಡು ಕುಂತಿರ್ಬೇಕೆ? ಹೇಳು ಅತ್ತಿಗೆ, ಹೇಳು. ನೋಡಪ್ಪ, ಆ ಸಮಯ ಬಂದೇ ಬರುತ್ತೆ. ಅಲ್ಲಿವರೆಗೂ ನೀನು ಸಮಾಧಾನದಿಂದ ಇರಬೇಕು. ನಡೆ, ಊಟ ಮಾಡಿವಂತೆ. ಬೇಡ ಅತ್ತಿಗೆ, ಬೇಡ. ಇವತ್ತ್ಯಾಕೋ ನನ್ನ ಹೊಟ್ಟೆ ಸರಿಯಿಲ್ಲ, ಆಮೇಲೆ ಮಾಡುತ್ತೇನೆ. ಹಾಗಾದ್ರೆ ಸ್ನಾನ ಆದ್ರೂ ಮಾಡು, ಬಾರೋ ಹೊರಗಡೆ. ಆಗ್ಲಿ ನಡಿ ಅತ್ತಿಗೆ. कसी काळाची चावल आली बाजूपाठ करतून केली. कसी काळाची चावल आली बाजूपाठ करतून केली. कसं विपरीत झालं सार होता सोन्याचा संसार. नाणीचा दरबार त्या सोन्याचा. ತಾಯಿ ದುರ್ಗಾದೇವಿ, ಈ ಸಮಾಜದಲ್ಲಿ ಎಲ್ಲಿ ನೋಡಿದರೂ ಭ್ರಷ್ಟಾಚಾರ ತಾಂಡವಾಡುತ್ತದೆ. ಇದಕ್ಕೆ ಅಳಿಗಾಲ ಇಲ್ಲೇನಮ್ಮ? ಅದು ಅಲ್ಲದೆ ನಮ್ಮಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ತಡೆಯಲು ಹೋದರೆ ನಮ್ಮ ಮೇಲೆ ಅಧಿಕಾರಿಗಳು ಅದಕ್ಕೆ ಅಡ್ಡುಗಾಲು ಹಾಕುತ್ತಾರೆ. ಹೀಗಿರುವಾಗ ನಾವು ಎಷ್ಟು ಹೋರಾಡಿದರೂ ಪ್ರಯೋಜನ ಇಲ್ಲ. ಇದಕ್ಕೆ ನೀನೇ ಒಂದು ದಾರಿ ತೋರಿಸಬೇಕು ತಾಯಿ, ತೋರಿಸಬೇಕು. ಹಲೋ ಮೇಡಮ್, ನೀವು ಈ ಕಡೆ? ಏನಿಲ್ಲ, ವಾಯು ವಿಹಾರಕ್ಕೆಂದು ಬಂದೆ. ಅದಿರ್ಲಿ, ನೀವೇನಿಲ್ಲಿ? ಏನಿಲ್ಲ ರಾಜೇಶ್ವರಿ, ಹಾಗೆ ಒಂದು ರೌಂಡ್ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ನಿನ್ನ BA ಫೈನಲ್ ಇಯರ್ ರಿಸಲ್ಟ್ ಏನಾಯ್ತು? ಎಕ್ಸಾಮ್ ಮುಗಿದಿದೆ, ಇನ್ನು ಫಲಿತಾಂಶ ಬರೋದಂದೇ ಬಾಕಿ ಉಳಿದಿದೆ. ಹಾಗಾದ್ರೆ ಮುಂದೆ ಏನು ಮಾಡಬೇಕೆಂದು ವಿಚಾರ ಮಾಡಿರುವೆ? ನೋಡಿ ಅಶ್ವಥ್, ನಮ್ಮ ಅಣ್ಣ ಏನ್ ಹೇಳ್ತಾರೋ ಅದನ್ನೇ ಮಾಡ್ತೀನಿ. ಹಾಗಾದ್ರೆ ನಿಮ್ಮ ಅಣ್ಣ ಮದುವೆಯನ್ನು ಸಿದ್ಧತೆ ಮಾಡಿದಾರಾ? ಹಾಗೇನಿಲ್ಲ. ಯಾಕೆ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ಯಾಕೆ, ಬೇಜಾರವಾಯ್ತೆ? ಅಯ್ಯೋ, ಇದ್ರಲ್ಲಿ ಏನಿದೆ ಬೇಜಾರು? ನಿಮ್ಮ ಅಣ್ಣ ಉಗ್ರದೇವರು ಮನೆಯಲ್ಲಿದ್ದಾರಾ? ಇಲ್ಲ, ಯಾವುದೋ ಒಂದು ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿದ್ದಾರೆ. ಯಾಕೆ ಅಶ್ವಥ್? ಸ್ವಲ್ಪ ಅವರೊಂದಿಗೆ ಕೆಲಸವಿತ್ತು, ಅದಕ್ಕೆ. ನೋಡಿ, ನಮ್ಮ ಅಣ್ಣ ಬಂದ ನಂತರ ನಿಮಗೆ ತಿಳಿಸುತ್ತೇನೆ. ಅವ್ರ ಜೊತೆ ಮಾತನಾಡೋರಂತೆ. ನಾನಿನ್ ಬರ್ತೀನಿ. ಹಾ, ಏನಿವಳ ರೂಪ, ಕಾಮನ ಬಿಲ್ಲಿನ ಬಣ್ಣ, ಏನಿವಳ ಕಣ್ಣು, ಆಕಾಶದ ನಕ್ಷತ್ರಗಳು. ಇವಳನ್ನು ನೋಡಿದರೆ ನನ್ನ ಕಾವೇರಿನ ಕಣ್ಣಂತೆ ಆಗುತ್ತದೆ ನನ್ನ ಮನಕ್ಕೆ. प्रेम गंगा अंतरंगा अंतरंगा भाव संदान संपूर्ण भाव संदान संपूर्ण चंदना चंदना चंद चंदान बाळेल्ल वंदना
ನಿನ್ನ ನೆನಪಾಗಿದೆ ವಿರಹ ಎನ್ನುವ ಹೃದಯ ನೀನಾಗಿದೆ ದೂರಾಗಿದೆ ಪ್ರೇಮವೇ ಸಿದ್ದು ನಿನ್ನ ಜೊತೆನ ಪ್ರೇಮ ಗಂಗ ಲೇ ಯಾರಲೇ ಈ ಸರದಾರ ಸತ್ಯರಾಜನ ಎದಿಗೆ ಹಯ್ಯೋ ಹರಾಮ್ ಕೊರ್ ನನ್ನ ಮಗನೇ. ಏ ಮಿಸ್ಟರ್, ಸರ್ದಾರನಾದರೇನೋ ಸೂರನಾದರೇನೋ ಈ ಗಂಡುಗಲಿ ಎದಿಗೆ ಹಾಯುವಷ್ಟು ಗುಂಡಿಗೆ ಇದೆಯಾ ಕುತ್ತೆ ನಿನಗೆ? ಲೇ ನನಗೆ ಕುತ್ತೆ ಯಾವ ಮಗನೇ? ಎಲ್ಲವಾದರೆ ಏನು ಮಾಡುತ್ತೀಯೋ? ಇನ್ನು ಮಾಡಿ ನಾನೇ ಆರಿಸುವೆ ನಿನ್ನ ರುಂಡ. ರುಂಡ ರುಂಡ ಕಡಿಯುವ ನಿಮ್ಮಂತ ಗಂಡುಗಳನ್ನು ಸುಡುಗಾಡಿನ ದಡ ಸೇರಿದ್ದಾರೆ. ಏ ಸತ್ಯರಾಜ, ಈ ತಲವಾರಿಗೆ ನಿನ್ನ ತಲೆ ಬೇಕಾಗಿಲ್ಲ. ಈಗ ಉಗ್ರದೇವ ಸಮುದ್ರನ ತಲೆ ಬರಿ ತೆಗೆದುಕೊಳ್ಳುವೆ. ಮೊದಲು ನೀ ಇಲ್ಲಿಂದ ಹೊರಟೋಗೋ. ಏ ಹರಿಶ್ಚಂದ್ರ, ನನಗೆ ಆ ಬೇಟೆ ನನಗೆ ಸಂಬಂಧಪಟ್ಟಿದ್ದು. ನಾನೇ ಹಾಕುವೆ ಅವ್ರ ಗಂಟಲಕ್ಕೆ ಗಾನ. ಏ ಸತ್ಯರಾಜ, ನನ್ನ ಶೇಡಿನ ಕೆಂಡ ನೊಂದಬೇಕಾದರೆ ಅವರ ಧ್ಯೇಯ ತುಂಡ ತುಂಡ ಮಾಡಿದಾಗಲೇ ನನ್ನ ಶೇಡಿನ ಕೆಂಡ ತೀರುವುದು. ಹಾಗಾದ್ರೆ ನಿನ್ನ ತಂದೆ ತಾಯಿಗಳು ಯಾರು? ಸಮಾಜ ಸೇವಕನಾದ ಹರಿಪ್ರಸಾದ್ ಮತ್ತು ಶಶಿಕಲರಾದ ನನ್ನ ತಂದೆ ತಾಯಿಗಳು. ಏನು ಆ ದಂಪತಿಗಳು ನಿನ್ನ ತಂದೆ ತಾಯಿಗಳೇ? ಹಾಗಾದ್ರೆ ನನ್ನ ತಂದೆ ತಾಯಿಗಳು ಕೂಡ ಅವರೇ. ಹಾಗಾದರೆ ಸತ್ಯರಾಜ, ನೀನು ನನ್ನ ತಮ್ಮನೇ. ನೀನು ನನ್ನ ಒಡ ಹುಟ್ಟಿದ ಸೋದರನೇ ತಮ್ಮ. ನೀನು ನನ್ನ ಒಡ ಹುಟ್ಟಿದ ಸೋದರ. ನೀನು ನನ್ನ ಅಣ್ಣನು. ಹೌದು ಹೌದು, ನಾವಿಬ್ಬರ ಸೇರಿದ ಸತ್ಯ ಹರಿಶ್ಚಂದ್ರ. ತಮ್ಮ, ಬೇಗ ನಡಿ, ಆ ಬಂಡರ ರುಂಡ ಚಂಡಾಡೋಣ ಈ ರಣರಂಗದಲ್ಲಿ. ನಡೆಯೋಣ. ಅವರಿಗೋಸ್ಕರ ನಾವಿಂದಿನಿಂದ ಸೇಡೆಟ್ಟ ಸತ್ಯ ಹರಿಶ್ಚಂದ್ರರು. ಆರತಿಯೇ ಕಳಗಿಡದಂತೆ ಆಮದನ ಹುರುಕುಲಂತೆ ಹುಲ್ಲು ಮೋಲ ಹುಲ್ಲಿ ಹುಗಲ ಹುಬಾಡವಾಯಿತೆ ಯಗಸುತ್ತಿ. ಆರತಿಯೇ ಕಳಗಿಡದಂತೆ ಆಮದನ ತಗುತ್ತಿರದಂತೆ ಹುಲ್ಲು ಮೋಲ ಹುಲ್ಲಿ ಹುಗಲ ಹುಬಾಡವಾಯಿತೆ ಎನಿಸುತ್ತಿದೆ. ಮಾಮರ ಕೂಗುತ್ತ ಚಾಮರ ಹೋಗುತ್ತ ಪರಿಮಳವೆಲ್ಲೆಡೆ ಚೆಲ್ಲುತ್ತಿದೆ. ಗಗನದ ಅಂಜನೆ ರಂಗನು ಚೆಲ್ಲತ ಸಂಧ್ಯೆಯ ಆಟ ಆಡಿದೆ. ಆರತಿಯೇ ಬರಿಗಿಳಿದಂತೆ ಆಮದನ ನಗುತ್ತಿರದಂತೆ ಹುಳುಗಳ ಬಳ್ಳಿ ಮುಗಲ ಮುಬಾರವಾಯಿತೆ. ಹೇ ತಾಯಿ, ನಾನು ಅವನನ್ನು ಕೊಂದು ಬರ್ತೀನಿ ಅಂತ ಹೋದ ನನ್ನ ಮೈದುನ ಇನ್ನೂ ಬರಲಿಲ್ಲ. ಏನಾಯ್ತೋ ಏನೋ ನನಗೊಂದು ತೋಚದಾಗಿದೆ ತಾಯಿ.
ಸುರಕ್ಷಿತವಾಗಿ ಬರುವ ಹಾಗೆ ಮಾಡಮ್ಮ, ಸುರಕ್ಷಿತವಾಗಿ ಬರುವ ಹಾಗೆ ಮಾಡು. ಅತ್ತಿಗೆ ಅತ್ತಿಗೆ ಬಂದೇರಪ್ಪ, ಬಾರಪ್ಪ. ಹೌದಮ್ಮ, ಈಗ ತಾನೇ ಬಂದೆ. ಇದೇನು ಯಾರನ್ನು ಕರ್ಕೊಂಡು ಬಂದಿದೆಯಲ್ಲಪ್ಪ? ಯಾರಿವರು? ಅತ್ತಿಗೆ, ನಿನ್ನ ಸೋ ಇಚ್ಛೆದಿಂದ ತಾಳಿ ಕಟ್ಟಿದ ಪತಿ ದೇವ ಆರ್ತಾರ್ಥ ನಿನ್ನ ಗಂಡ. ಏನ್ ಹೇಳ್ತಿದ್ಯಾ ನೀನು? ಹೌದತ್ತಿಗೆ, ಇವನು ನನ್ನ ಸದಾನಂದಣ್ಣ. ಕೇಳತ್ತಿಗೆ, ನೀನೇ ಅವನನ್ನು. ಸ್ವಾಮಿ, ಇದೇನು ಅಂದು ಆ ಸಾಹುಕಾರ ಮನೆಯಲ್ಲಿ ನಿಮ್ಮ ಹಣೆಗೆ ಪೆಟ್ಟು ಬಡ್ದಿತ್ತಲ್ಲ, ಇದೆಲ್ಲ ಏನಾಯ್ತು? ಅಂದ ತಲೆಗೆ ಪೆಟ್ಟಿಗಾಗಿ ಮೋಚಿ ಹೋಗಿದೆ, ಹುಚ್ಚಾಗಿ ಕುಳಿತುಕೊಂಡಿದೆ. ಒಡ ಹುಟ್ಟಿದ ಸೋದರ ನನ್ನ ಹರಿಶ್ಚಂದ್ರ ಆಸ್ಪತ್ರೆಗೆ ಒಯ್ದು ಗುಣಮುಖವಾಗಿ ಮಾಡಿದ. ಅತ್ತಿಗೆ, ನೀವು ಹೇಳಿದ ಮಾತಿನಂತೆ ಆ ನರಹಂತಗಳ ತಲೆ ಕತ್ತರಿಸಿ ರಕ್ತವನ್ನು ಭೂಮಿ ತಾಯಿಗೆ ದಪನ ಮಾಡಿ ಬಂದಿದ್ದೇನೆ. ನಿನ್ನ ಆಸೆ ಅಂತೆ ಮುಡಿ ಕಟ್ಟಿಕೋ. ಆಯ್ತಪ್ಪ, ಈಗ ನನ್ನ ಮನಸ್ಸಿಗೆ ಶಾಂತಿ ಆಯಿತು. ಒಟ್ಟಿನಲ್ಲಿ ದೇವರಿದ್ದಾನೆ ಎನ್ನುವುದಕ್ಕೆ ಇದೊಂದೇ ಕಾಣಿಭೂತಪ್ಪ, ಇದೊಂದೇ ಕಾರಣ ಸಾಕು. ಮತ್ತೆ ನನಗೆ ಮಾಂಗಲ್ಯ ಭಾಗ್ಯವನ್ನು ದೊರಕಿಸಿಕೊಟ್ಲು ಆ ತಾಯಿ ಹಾಗೂ ಆ ದಾನಲಿಂಗೇಶ್ವರ. ಹಗಲು ರಾತ್ರಿನಲ್ಲಿ ನಾನು ಪೂಜೆ ಮಾಡಿದಕ್ಕೆ ಇಂದು ನನ್ನ ಜನ್ಮ ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು. ಅತ್ತಿಗೆ, ಅಣ್ಣ, ಇದೇ ದೇವರ ಮುಂದೆ ಅತ್ತಿಗೆ ಕೊರಳಿಗೆ ತಾಳಿ ಕಟ್ಟಣ್ಣ. ತಮ್ಮ, ಈ ನಿನ್ನ ಅತ್ತಿಗೆ ಬರೇ ಮುತ್ತೈದೆ ಅಷ್ಟೇ ಅಲ್ಲ, ಮರಳಿ ಮಿಂಚಿದ ಮುತ್ತೈದೆ, ಮರಳಿ ಮಿಂಚಿದ ಮುತ್ತೈದೆ. ನೋಡಿ, ನೀವು ಬರೀ ನನ್ನನ್ನೇ ವರ್ಣನೆ ಮಾಡ್ತಾ ಇದ್ದೀರಲ್ಲ. ನಾನು ಮರಳಿ ಮಿಂಚಿದ ಮುತ್ತೈದೆ ನಿಜ, ಆದರೆ ನನ್ನನ್ನು ಮತ್ತೆ ಮುತ್ತೈದೆ ಭಾಗ್ಯವನ್ನು ದೊರಕಿಸಿಕೊಟ್ಟ ನನ್ನ ಮೈದುನ ದೊರಕಿಸಿಕೊಟ್ಟ ಮುತ್ತೈದೆ ನಾನು. ಹೌದತ್ತಿಗೆ, ನೀನು ಬರೀ ಮುತ್ತೈದೆ ಅಷ್ಟೇ ಅಲ್ಲ, ಮರಳಿ ಮಿಂಚಿದ ಮುತ್ತೈದೆ. ಅತ್ತಿಗೆ, ನೀನು ಮರಳಿ ಮಿಂಚಿದ ಮುತ್ತೈದೆ. ಸತ್ಯರಾಜ್ ರಾಜೇಶ್ವರಿ, ನೀನೇಕೆ ಇಲ್ಲಿಗೆ ಬಂದೆ? ನೋಡಿ, ನಮ್ಮ ಮನೆಗೆ ನಾನು ಬಂದಿದ್ದೇನೆ. ಅಂದ್ರೇನು ರಾಜೇಶ್ವರಿ ನಿನ್ನ ಮಾತಿನ ಅರ್ಥ? ನೋಡಿ, ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ, ಅದಕ್ಕೆ ಈ ಮನೆಗೆ ಬಂದಿದ್ದೇನೆ. ಅಣ್ಣ, ತಮ್ಮ, ನಿಮ್ಮಿಬ್ಬರ ಮದುವೆ ಒಟ್ಟಿಗೆ ಆಗಲಿ. ಸತ್ಯರಾಜ, ರಾಜಶ್ರೀ, ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾನಲ್ಲಿ ನಿನ್ನಿಂದ ಕರುಣಾಮಯ, ಬಾನಲ್ಲಿ ನಿನ್ನಿಂದ ಚಂದ್ರೋದಯ, ಬಾನಿಂದ ನಿನ್ನಿಂದ ಕರುಣಾಮಯ. ಮೊರಮನಿಯಾಗಲು ನಿರ್ಭೂಮಿ ಸೇರಲು, ಮುಖ ಗೆಲುವಾಗಲು ಭೂಮಿ ಹಸಿರಾಗಲು. ಓ ಓ ನೀ ಕರಳು ದೇವ
ಈ ಗತಿ ನೀನೇ ಈ ಗತಿ ನೀನೇ ಈ ಸುಮ ನೀನೇ ಈ ಸುಮದೌದ ಗೌಡವ ನೀನೇ ಕಲ್ಲಲ್ಲಿ ತದೇವಲಂ ಸವಿದಂತು ದೇವ ತಾರಾಬಲಂ ಚಂದ್ರ ಬಲಂತು ದೇವ ವಿದ್ಯಾಬಲಂ ದೈವ ಬಲಂತು ದೇವ ಶುಭಮೂರ್ತ ಸಾವಧಾನ. ನಿಮ್ದು ಇಟ್ಟೆ ಮುಗಿಸೋಬೇಡ್ರಿ, ನಮ್ದು ಮುಗಿಸ್ರಿ ಮದಿ ಇತ್ತೊಳಗೆ. ನೀತಿಗಳಿಗೆಲ್ಲ ಖಬರ್ ಆಗ್ಯದ ಮದಿದು ಊಟದಿಂದ ವ್ಯವಸ್ಥೆ ಮಾಡದ ನೀ ಕಡೆ ಮದಿ ಮಾಡ್ಕೊಳ್ಳೋದು ಹಿಂಗೆ ನಡೆದ. ತದೇವಲಂ ಸವಿದಂತು ದೇವ ತಾರಾಬಲಂ ಚಂದ್ರ ಬಲಂತು ದೇವ ವಿದ್ಯಾಬಲಂ ದೈವ ಬಲಂತು ದೇವ ಶುಭಮೂರ್ತ ಸಾವಧಾನ. ಅಪ್ಪ ಅವ್ರ ಹೆಸರು ಹೇಳಿದಾರ ಚಂದ. ಸಾಗರಕ್ಕೆ ಮುತ್ತು ಚಂದ, ಆಕಾಶಕ್ಕೆ ನಕ್ಷತ್ರ ಚಂದ. ಸಾಗರಕ್ಕೆ ಮುತ್ತು ಚಂದ, ಆಕಾಶಕ್ಕೆ ನಕ್ಷತ್ರ ಚಂದ. ನನಗೆ ನಿನ್ನ ಶ್ರೀಮತಿ ರಾಜೇಶ್ವರಿನೇ ಚಂದ. ಹಾಗಾದ್ರೆ ನೀವು ಇಟ್ಟು ಹೇಳ್ರಿ, ಯಾಕ ಕುಂದಿರ್ತೀರಿ? ಅವರೇ ಹೇಳಿದ್ರು. ರಾಧೆಗೆ ಕೃಷ್ಣನೇ ಚಂದ, ಸೀತೆಗೆ ರಾಮನೇ ಚಂದ, ನನಗೆ ನನ್ನ ಪ್ರೀತಿಯ ಸತ್ಯರಾಜೇ ಚಂದ. ನೀವು ಇಟ್ಟು ಹೇಳಿ, ಹೊಸ್ತಾಗಿ ಮದುವೆ ಆಗ್ಯದ. ಮತ್ತ ನಿಮ್ದು ಆಗ್ಯದಲ್ಲ, ನೀವು ಹೇಳ್ರಿ. ಇರ್ಲಿ, ಮತ್ತ ಇನ್ನೊಮ್ಮೆ ಆಗ್ಯದಲ್ಲ ಈಗ. ಹೇಳ್ರಿ ಅಪ್ಪಾರ ಹೆಸರು ಹೇಳ್ರಿ. ಹಳಿ ಆದ್ರೆ ಏನಾಯ್ತು? ಹಳಿ ಆದ್ರೆ ಉಂಚಿದು ಹುಳಿ ಹೋಗಲತ್ತ. ಹಾಗದ ಹೇಳ್ರಿ. ತಂಡ ಎತ್ತದ. ಸಿರಿದೇವಿ. ಸಿರ್ದೇವಿ ಯಾವಾಕಿ ಚಂದ ಒಡಪ ಹಾಕಿ ಹೇಳ್ರಿ ಅಪ್ಪಾರ. ನೀವು ಇಟ್ಟು ಹೇಳ್ರಿ ಪಟಸೆ. ಅವರ ನೀವ ಹೇಳ್ರಿ, ಅವ್ರ ನಾಚ ಈಗ ನಸಕಾದಂಗೆ ಹೆಸರು ಬಿತ್ತಾರ ಕರೆ ಅವು. ಕೇಳಲು ಕತೆ ಚಂದ, ಹೇಳಲು ಹೆಸರು ಚಂದ. ಕೇಳಲು ಕತೆ ಚಂದ, ಹೇಳುವುದಕ್ಕೆ ಹೆಸರು ಚಂದ. ನನ್ನವರು ನನಗೆ ಚಂದ, ಸದಾನಂದ. ಈಗ ನೀವು ಹೇಳ್ರಪ್ಪ. ನೀ ಹೇಳು. ನೀ ಹೇಳು ಮೊದಲು, ನಿಂದು ನೋಡಿ ನಾ ಹೇಳ್ತೆ. ನೀ ಹೇಳು, ನಿಂದ ಕೇಳಿ ನಾ ಹೇಳ್ತಾ. ಚಂದ್ರಿಕಾ. ಎಲ್ಲಿದು? ಇಲ್ಲಿದು ಮತ್ತೆ ಎಲ್ಲಿದು? ಚಂದ್ರಿಕಾ ಹೆಸರು ಒಡಪ ಹಾಕಿ ಹೇಳು. ಪಟಚ್ ಹೇಳು. ನಾ ಹೇಳಿದ ಚಂದ್ರಿ. ಚಂದ್ರ. ಚಂದ್ರಿ ಉಂದ್ರಿ ಬಂದ್ರಿ. ಚಂದ್ರ ಹೆಸರು ಇದು ಒಡಪ ಹಾಕಿ ಹೇಳು. ಒಡப்பு ಬರಲ್ಲ ನಮ್ಗೆ. ಮತ್ತೇನ್ ಬರ್ತದ ನಿನಗ? ದಜ್ಮಾ ಕೂದಲು ಹರಿಯವತ್ ಹೇಳ್ತಿ, ಅದೊಂದೇ ಮಾಡಿ ಹೇಳ. ನೆತ್ತಿಗೆ ನೋಡ್ಬೇಡ, ಭಾಳ ಬಿರ್ಸದ ನನ್ನ ನೆತ್ತಿ. ಟೋಪಿ ಎಲ್ಲಿ ಬಿಡ್ಬೇಕು? ಕೈ ಆಡಿಸ್ ನೋಡು. ಆದ್ರೆ ಬೇಡ, ಬೇಕಾಗಿಲ್ಲ. ಕೈಯಾಗ ವಾಚ್, ಮನ್ಯಾಗ ಗ್ಯಾಸ್, ಬಿಟ್ಟಿರ್ಲ ನಂಗೊಂದ್ ತಾಸ. ನನ್ ಚಂದ್ರಕುಮಾರ. ಗಾಳಿ ಬೇಡ್ರಿ ಈಗ ನೀವು. ನಿಜವಾಗಿ ಹೇಳ್ಬೇಕಂದ್ರೆ ನೀವು ನನ್ನ ಮುತ್ತಿನಂತ ಮೈದನರು ಅಷ್ಟೇ ಅಲ್ಲ, ನೀವು ಮಾತಿಗೆ ತಕ್ಕಂತೆ ನಡೆದುಕೊಂಡಿದ್ರಿ. ನೀವು ಸೇಡಿಟ್ಟ ಸತ್ಯ ಹರಿಚಂದ್ರರು ನೀವು. ಹೌದು ಅತ್ತಿಗೆ, ನಾವಿಬ್ಬರೇ ಸೇಡಿಟ್ಟ ಸತ್ಯ ಹರಿಚಂದ್ರ. ತಂದೆ ದಾನಲಿಂಗೇಶ್ವರ, ನಮ್ಮ ಒಡೆದು ಹೋದ ಮನೆತನ ಒಂದೇ ಗೂಡಿಸಿದೆ. ಇದೇ ರೀತಿ ನಮ್ಮ ಸಂಸಾರ ಸುಖವಿರಲೆಂದು ನಿಮ್ಮ ಪಾದಕ್ಕೆ ಗುಡ್ಡಿ ಬೇಡುತ್ತೇವೆ. ಜಯ ಜಯ ಗುರು ಹರ ಕರುಣೆ